ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 1 ಫೆಬ್ರವರಿ 2026. ಅವ್ಯಕ್ತ ಮುರಳಿ ರಿವೈಸ್ ಕೋರ್ಸ್ ಒರಿಜಿನಲ್ ಡೇಟ್ 15 ಡಿಸೆಂಬರ್ 2008. ಅವ್ಯಕ್ತ ಮುರಳಿಯ ಟೈಟಲ್ ಇದೆ ಏಕ್ ರಾಜ್ಯ एक धर्म, लॉ एंड ऑर्डर की स्थापना के समय स्वयं का परिवर्तन कर विश्व परिवर्तक बनो. ಒಂದು ರಾಜ್ಯ, ಒಂದು ಧರ್ಮ ಹಾಗೂ ಲಾ ಆ್ಯಂಡ್ ಆರ್ಡರ್ನ ಸ್ಥಾಪನೆಯ ಸಮಯದಲ್ಲಿ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಂಡು ವಿಶ್ವ ಪರಿವರ್ತಕರು ಆಗ್ರಿ. ಮುರಳಿ ಬಹಳ ಡೀಪ್ ಇದೆ, ಬಹಳ ಸೂಕ್ಷ್ಮ ಗುಹ್ಯ ರಹಸ್ಯ ಬಾಬಾ ತಿಳಿಸ್ಕೊಟ್ಟಿದ್ದಾರೆ. ಏಕ ರಾಜ್ಯ, ಒಂದು ರಾಜ್ಯ ಒಂದು ಧರ್ಮ. ಒಂದು ರಾಜ್ಯ ಅಂತಂದರೆ ನಾ ಆತ್ಮ ರಾಜ ಇದ್ದೀನಿ. ಯಾಕಂದರೆ ಆತ್ಮ ಯಾವತ್ತಿಗೂ ರಾಜ. ಕೇವಲ ನಾ ಆತ್ಮ ರಾಜ ಅಷ್ಟೇ ಅಲ್ಲ, ಈ ಸೃಷ್ಟಿ ನಾಟಕದಲ್ಲಿ ಎಷ್ಟೆಲ್ಲ ಆತ್ಮರಿದ್ದಾರ ಅವರು ಮೂಲ ಸ್ವರೂಪದಲ್ಲಿ ಆತ್ಮ ರಾಜನೇ ಇದ್ದಾರೆ. ಖರೆ ಆತ್ಮ ರಾಜ ಆಗಿರುವಂಥ ವಿಷಯವನ್ನು ಇದನ್ನ ಅನುಭವ ಮಾಡೋರು ಯಾರು? ಮನಸ್ಸು. ಆದರೆ ಮನಸ್ಸು ಮಾಯೆಗೆ ವಶಭೂತ ಆಗಿರುವ ಕಾರಣ ಸ್ವಯಂ ನಾ ಆತ್ಮ ಇದ್ದೀನಿ, ನಾ ರಾಜ ಇದ್ದೀನಿ ಅನ್ನುವಂಥ ಸತ್ಯವನ್ನು ಮರೆತು ಮಾಯೆಗೆ ವಶಭೂತ ಆಗಿ ತನಗೆ ಸಿಕ್ಕಿರುವ ಪಾತ್ರ ಅಥವಾ ತನಗೆ ಯಾರು ಎದುರುಗಡೆ ಕಾಣ್ತಾ ಇದ್ದಾರೆ ಆ ಪಾತ್ರ, ಅಲ್ಲಿ ತನಗೆ ತಾನು ಮನಸ್ಸು ರೋಲನ್ನೇ ರಾಜ ಅಂತ ತಿಳ್ಕೊಂಡಿದೆ. ರೋಲ್ ಒಳಗಿರುವ ಅಧಿಕಾರವೇ ನಾ ಅಧಿಕಾರಿ ಅಂತ ತಿಳ್ಕೊಂಡಿದೆ. ಹೀಗಾಗಿ ಬಾಬಾ ಹೇಳ್ತಾರೆ, ಒಂದು ರಾಜ್ಯ ಅರ್ಥಾತ್ ಮನಸ್ಸು ಬುದ್ಧಿ ಸಂಸ್ಕಾರದಲ್ಲಿ ಒಂದೇ ವಿಷಯ ತುಂಬಿರಬೇಕು, ನಾ ಆತ್ಮ ಇದ್ದೀನಿ ಮತ್ತು ರಾಜ ಇದ್ದೀನಿ ಅಂತ. ಇದಕ್ಕಂತಾರ ಒಂದು ರಾಜ್ಯ. ಅವ್ರು ಏಕ ಧರ್ಮ, ಒಂದು ಧರ್ಮ ಅಂತಂದರೆ ನಾನು ಆತ್ಮ ಪವಿತ್ರ ಇದ್ದೀನಿ, ಪವಿತ್ರ ಆಗುವುದಂತೂ ಇಲ್ವೇ ಇಲ್ಲ. ಯಾಕಂದರೆ ಆತ್ಮ ಎಂದಿಗೂ ಅಪವಿತ್ರ ಆಗೋದಿಲ್ಲ. ಬಾಬಾ ಅಪವಿತ್ರತೆ ವಿಷಯ, ಆತ್ಮ ಪತೀತಾಗಿದೆ, ಆತ್ಮನೇ ಪಾವನ ಆಗಬೇಕನ್ನುವಂಥ ವಿಷಯದಲ್ಲಿ ಬಾಬಾ ಪರಂ ಟೀಚರ್ ಆತ್ಮನನ್ನು ಎರಡು ವಿಷಯದಲ್ಲಿ ಬಳಸ್ತಾರೆ. ಆತ್ಮ ಅಂದರೆ ಒಂದು ವಿಷಯ ಆತ್ಮ, ಇನ್ನೊಂದು ಮನಸ್ಸಿಗೂ ಬಾಬಾ ಆತ್ಮ ಅಂತಾರೆ. ಪತೀತಾಗಿರೋದು ಮನಸ್ಸು, ಪತೀತಾಗಿರೋದು ಪಾವನ ಆಗೋದು ಕೂಡ ಮನಸ್ಸು. ಆತ್ಮ ಎವರ್ ಪ್ಯೂರ್ ಇದೆ. ಪ್ರತಿ ಆತ್ಮ ಭಲೇ ರೋಲ್ ಒಳಗೆ ಇವತ್ತು ಭಿಕ್ಷುಕರು ರೋಲ್ ಪ್ಲೇ ಮಾಡ್ತಾ ಇರಲಿ, ಭಲೇ ಪೊಲೀಸ್ ಆಗಿರಲಿ, ಕಳ್ಳ ಆಗಿರಲಿ, ಅದೇ ಆ್ಯಕ್ಟಿಂಗ್ ಮಾತ್ರ. ಬಾಕಿ ಒರಿಜಿನಲ್ ರೂಪದಲ್ಲಿ ಪ್ರತಿ ಆತ್ಮ ಪವಿತ್ರ ಸ್ವರೂಪದಾರ. ಈ ಪವಿತ್ರತೆಯ ಧರ್ಮ ಏನಿದೆಯಲ್ಲ, ನಾನು ಆತ್ಮ ಪವಿತ್ರ, ಇದು ಒಂದೇ ಅಲ್ಲ ಕೇವಲ ನಾನಷ್ಟೇ ಪವಿತ್ರ ಇದ್ದೀನಿ ಉಳಿದವರು ಪವಿತ್ರ ಇಲ್ಲ ಅನ್ನುವಂಥದ್ದು ಅಧರ್ಮ. ಇದು ಧರ್ಮ ಏಕ ಧರ್ಮ ಅರ್ಥಾರ್ಥ ನಾನೂ ಪವಿತ್ರ, ಉಳಿದವರು ಎಲ್ಲರೂ ಭಲೇ ರೋಲ್ ಆಗಿರಲಿ, ಮದರ್ ಇರಲಿ, ಫಾದರ್ ಇರಲಿ, ಇಲ್ಲಿ ಇಂಜಿನಿಯರ್ ಇರಲಿ, ಡಾಕ್ಟರ್ ಇರಲಿ, ಲಾಯರ್ ಇರಲಿ, ರಾಜಕಾರಣಿ ಇರಲಿ, ರೋಲ್ ಅದು. ಒಳಗಡೆ ಇರುವ ನಿರಾಕಾರ ಆತ್ಮ ಏನಿದೆ ಅದು ಸತ್ಯ ಸ್ವರೂಪದಲ್ಲಿ ರಾಜ ಆತ್ಮ, ಏಕ್ದಮ್ ಪ್ಯೂರ್ ಆತ್ಮ. ಆ ಪವಿತ್ರ ಸ್ವರೂಪ ನನ್ನ ಕಣ್ಣಿಗೆ ಕಾಣಿಸ್ತದತ್ತಂದ್ರೆ ಭಲೇ ರೋಲ್ ಯಾವುದೇ ಥರ ಇರಲಿ, ಒಳಗಡೆ ಇರುವಂಥ ನಿರಾಕಾರ ಆತ್ಮ ಏನಿದೆ ಇದು ಏಕ್ದಮ್ ಪವಿತ್ರ ಇದೆ ಅನ್ನುವಂತಹ ಒಂದು ವೇಳೆ ಭಾವ ದೃಷ್ಟಿಕೋನ ನನ್ನೊಳಗಿದೆ ಅಂತಂದರೆ ಇದಕ್ಕಂತಾರ ಏಕ್ ಧರ್ಮ. ನಾನು ನನ್ನನ್ನು ಆತ್ಮ ಸ್ವರೂಪದಲ್ಲಿ ಮತ್ತು ಪವಿತ್ರ ಆತ್ಮ ಸ್ವರೂಪದಲ್ಲಿ ಹಾಗೂ ಎಲ್ಲ ಪಾತ್ರದೊಳಗೆ ಗುಪ್ತವಾಗಿರುವ ಪ್ರತಿಯೊಬ್ಬ ಆತ್ಮ ಪವಿತ್ರ ಇದ್ದಾರೆ ಅನ್ನುವ ಸತ್ಯ ಸ್ವರೂಪದಲ್ಲಿ ಆ ಪವಿತ್ರ ಧರ್ಮದಲ್ಲಿ ಸ್ಥಿತ ಆಗಿದ್ದೀನಿ ಅಂತಂದರೆ ಇದಕ್ಕೆ ಒಂದು ರಾಜ್ಯ ಅಂತ. ಇದೇ ಕಾರಣದಿಂದನೇ ಸತ್ಯುಗದಲ್ಲಿ ಭಲೇ ರಾಜ ಆಗಿರಲಿ, ರೋಲ್ನಲ್ಲಿ ಭಲೇ ಪ್ರಜಾ ಆಗಿರಲಿ, ಪರಸ್ಪರ ಪ್ರೇಮ ಸೌಹಾರ್ದತೆ ಏಕತೆ ಯಾಕಿದೆ ಅಂತಂದರೆ ಅಲ್ಲಿ ಕಾನ್ಷಿಯಸ್ನಲ್ಲಿ ಪೂರ್ಣ ಜಾಗೃತಿ ಇದೆ. ಕಾನ್ಷಿಯಸ್ಸಲ್ಲಿ ಇದೇ ಇದೆ. ಭಲೇ ಪ್ರಜಾ ರೋಲ್ ಪ್ಲೇ ಮಾಡ್ತಾ ಇದ್ರು, ನಾವೆಲ್ಲರೂ ಆತ್ಮ ಇದ್ದೀವಿ, ನಾವೆಲ್ಲರೂ ಸಮಾನ ಇದ್ದೀವಿ, ನಾವೆಲ್ಲರೂ ಸಂಪನ್ನ ಇದ್ದೀವಿ, ನಾವೆಲ್ಲರೂ ನಿರಾಕಾರ ಇದ್ದೀವಿ ಅನ್ನುವ ಸ್ಮೃತಿ ಇತ್ತು. ಹೀಗಾಗಿ ಸತ್ಯುಗದಲ್ಲಿ ಒಂದು ಧರ್ಮ, ಈ ಸಂಗಮ ಯುಗದಲ್ಲಿ ಸೂಕ್ಷ್ಮ ರೂಪದಲ್ಲಿ ನಾ ಆತ್ಮ ಹಾಗೂ ಎಲ್ಲರೂ ನಿರಾಕಾರ ಪವಿತ್ರ ಆತ್ಮ ಇದ್ದಾರನ್ನುವಂಥ ಸತ್ಯ ಸ್ವರೂಪದ ಧಾರಣೆ ಏನಿದೆ ಇದು ಒಂದು ಧರ್ಮ. ಒಂದು ರಾಜ್ಯ ಒಂದು ಧರ್ಮ, लॉ एंड ऑर्डर की स्थापना के समय ಸ್ವಯಂ ಕ ಪರಿವರ್ತನ್ ಕರ್ ವಿಶ್ವ ಪರಿವರ್ತಕ್ ಬನೋ. ಈ ಒಂದು ಆದೇಶ
ಕಾನೂನು ಏನ್ ಬಾಬಾ ರೋಲಿಗೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಆತ್ಮ ಕಾಲಾತೀತ ಇರೋದ್ರಿಂದ ಆತ್ಮಕ್ಕೆ ಕಾಲ ಬಂಧಿಸ್ಲಿಕ್ಕೆ ಅಥವಾ ಈ ಕಾಲದ ಒಳಗ ಅಂದ್ರೆ ಈ ಸಮಯದೊಳಗೆ ಈ ಜಗತ್ತಿನೊಳಗಿರುವಂತಹ ಯಾವ ಕಾನೂನು ಆತ್ಮಕ್ಕೆ ಲಾಗೂ ಆಗೋದಿಲ್ಲ. ಭಲೆ ರೋಲ್ನ ಮನಸ್ಸಿಗೆ ಮತ್ತು ಈ ಶರೀರ ಪಾತ್ರಕ್ಕೆ ಕಾನೂನಿದೆ. ಕಾನೂನಿನ ಅನುಸಾರ ಏನು ಈ ರಾಜ್ಯ ಸ್ಥಾಪನೆ ಆಗ್ತಾ ಇದೆ ಈ ಸಮಯದೊಳಗ ಬಾಬಾ ಇದು ಮನಸ್ಸಿಗೆ ಹೇಳ್ತಿದ್ದಾರ. ಈ ಸಮಯದೊಳಗ ತಮ್ಮನ್ನ ಸ್ವಯಂವನ್ನ ಅಂತಂದ್ರೆ ಮನಸ್ಸನ್ನ ಪರಿವರ್ತನೆ ಮಾಡಿಕೊಂಡು ವಿಶ್ವ ಪರಿವರ್ತಕರಾಗ್ರಿ. ಸ್ವಯಂವನ್ನ ಪರಿವರ್ತನೆ ಅಂತಂದ್ರೆ ರೋಲ್ನ ಮನಸ್ಸಿನಲ್ಲಿ ಭಲೆ ಕ್ರೋಧ ಇದೆ, ರೋಲ್ನ ಮನಸ್ಸಿನಲ್ಲಿ ಯಾರ್ದೋ ವಿಷಯದ ಕುರಿತು ವ್ಯರ್ಥ ಚಿಂತನೆ ಇದೆ, ನಡೀತಾ ಇದೆ, ಪ್ರೆಸೆಂಟ್ ಒಳಗೆ ಹಿಂಗೆ ನಡೀತಾ ಇದೆ. ಬಾಬಾ ಹೇಳ್ತಾರ ಈ ಸಮಯ ಅಂತದ್ದು ಅಂತಂದ್ರೆ ಸೆಕೆಂಡ್ ಒಳಗ ಅದನ್ನ ಅಬ್ಸರ್ವ್ ಮಾಡಿ ಅದನ್ನ ತುರಂತ ಬಾಬಾಗ ಅರ್ಪಣೆ ಮಾಡು ಮತ್ತು ನೀ ಏನಿದೆಯಲ್ಲ ಸತ್ಯವನ್ನ ಅನುಭವ ಮಾಡು. ಅಂದ್ರೆ ರೋಲ್ ಒಳಗ ಕ್ರೋಧ ಇದೆ, ರೋಲ್ ಒಳಗೆ ಯಾರ್ದೋ ಪ್ರತಿಯಾಗಿ ಬಹಳ ವ್ಯರ್ಥ ಚಿಂತನೆ ಪದೇ ಪದೇ ನಡೀತಾ ಇದೆ. ಈಗ ನನಗೆ ಆತ್ಮ ಜಾಗೃತಿ, ದಿವ್ಯ ಬುದ್ಧಿಯಲ್ಲಿ ವಿವೇಕ್ ಇದೆ, ನಾಲೆಜ್ ಇದೆ, ನಾ ಯಾರು ಅಂತ, ನಾ ಯಾರಲ್ಲ, ಚಿಂತೆ ಮಾಡುವ ಈ ಮನಸ್ಸು ನಾನಲ್ಲ, ಕ್ರೋಧ ಮಾಡುವ ಈ ಪಾತ್ರ ನಾನಲ್ಲ, ನಾನ್ ನಿರಾಕಾರ ಕ್ರೋಧ ಮುಕ್ತ ಚಿಂತಾ ಮುಕ್ತ ಸತ್ಯ ಶುದ್ಧ ಆತ್ಮ ಇದ್ದೇನೆ. ಈ ಸ್ಮೃತಿ ತನಗೆ ತಾನು ಕೊಟ್ಕೊಂಡು ಒಂದು ಕ್ಷಣದಲ್ಲಿ ಪರಿವರ್ತನೆ ಆಗ್ರಿ. ಅಂದ್ರೆ ನಾನು ಕ್ರೋಧಿ ಅಲ್ಲ, ನಾನು ಚಿಂತೆ ಮಾಡುವವರಲ್ಲ, ನಾನು ಸ್ತ್ರೀನೂ ಅಲ್ಲ ಪುರುಷನೂ ಅಲ್ಲ, ನಾ ಆತ್ಮ ಇದ್ದೀನಿ. ಇದಕ್ಕಂತಾರ ಪರಿವರ್ತನೆ. ಈ ಸಮಯದೊಳಗ ಸೆಕೆಂಡಲ್ಲಿ ಪರಿವರ್ತನೆ ಮಾಡ್ಕೊಡ್ರಿ ಸ್ವಯಂವನ್ನ. ಸ್ವಯಂ ಪರಿವರ್ತನೆ ಅಂದ್ರೆ ಆತ್ಮ ಯಾವತ್ತೂ ಆತ್ಮ ಇರ್ತದ. ಆತ್ಮ ಅಂತೂ ಎಂದಿಗೂ ದೇಹ ಆಗಿಲ್ಲ. ಆತ್ಮನ ಮನಸ್ಸು ದೇಹ ಅಂತ ತಿಳ್ಕೊಂಡಿದೆ ತನಗೆ ತಾನು. ಅದಕ್ಕೆ ಪರಿವರ್ತನೆ ಆಗ್ರಿ ಅಂತಾರ ಬಾಬಾ. ನೆಕ್ಸ್ಟ್ ಪರಿವರ್ತನೆ ಆದಾಗ್ಲೇನೆ ನಾ ಆತ್ಮ ಅನ್ನುವ ಸತ್ಯದ ಸ್ಥಿತಿಯಲ್ಲಿ ನಿನ್ನಂಗೆ ನೀನು ರೋಲ್ ಕಾನ್ಶಿಯಸ್ ಇಂದ ಸೋಲ್ ಕಾನ್ಶಿಯಸ್ ಅಲ್ಲಿ ಯಾವಾಗ ನೀ ಪರಿವರ್ತನೆ ಆಗ್ತಿ ಅವಾಗ ವಿಶ್ವ ಪರಿವರ್ತಕ ಆಗ್ತಿ. ಯಾಕೆಂದ್ರೆ ವಿಶ್ವದ ಸರ್ವ ಆತ್ಮರಿಗೆ ಯಾವ ಶಾಂತಿ ಸುಖ ಖುಷಿಯ ವೈಬ್ರೇಷನ್ ಕೊಡಬೇಕಾಗಿದೆ, ಪರಿವರ್ತನೆ ಮಾಡಬೇಕಾಗಿದೆ. ಆ ಪರಿವರ್ತನೆ ಮೊದಲು ಸ್ವಯಂನಿಂದ ಆಗ್ಬೇಕಂತಾರ ಬಾಬಾ. ಒಂದಿದೆ ಸ್ಥೂಲ ರೂಪದಲ್ಲಿ ಎಲ್ಲರೂ ಈ ಜಗತ್ತಿನಲ್ಲಿ ಸುಖಿ ಆಗ್ಬೇಕು, ಎಲ್ಲರಲ್ಲೂ ಸಮೃದ್ಧತೆ ಕಾಣಬೇಕು ಅನ್ನುವಂಥದ್ದೇನಿದೆ ಭಲೆ. ಆದ್ರೆ ಸೂಕ್ಷ್ಮ ರೂಪದ ವಿಶ್ವ ಪರಿವರ್ತನೆ ಅಂತಂದ್ರೆ ವಿಶ್ವ ಎಲ್ಲಿದೆ? ಮನಸ್ಸಿನಲ್ಲಿದೆ. ಮನಸ್ಸಿನಲ್ಲಿರುವಂತಹ ವಿಶ್ವದೊಳಗೆ ಅನಂತ ವಿಚಾರಗಳದಾವ. ಆ ಎಲ್ಲ ವಿಚಾರಗಳ ಶುದ್ಧೀಕರಣ ಮಾಡೋದು. ಪ್ರತಿ ವಿಚಾರ, ಪ್ರತಿ ಥಾಟ್ ಈ ಒಂದು ಅನುಭವ ಮಾಡಬೇಕು, ನಾ ಆತ್ಮ ರಾಜ ಇದ್ದೀನಿ. ಈಗ ಇನ್ನೂ ನಾ ದೇಹ ಇದ್ದೀನಿ, ಸ್ತ್ರೀ ಇದ್ದೀನಿ, ನಾ ಮದರ್ ಇದ್ದೀನಿ, ನನಗಿದು ಚಿಂತೆ ಆಗುದೇ, ನಾ ದೇಹ ಇದ್ದೀನಿ ಅದಕ್ಕೆ ರೋಗ, ನನಗೆ ರೋಗ ಆಗೈತಿ ಅಥವಾ ನನಗಿದು ಈ ಥರ ಪ್ರಾಬ್ಲಮ್ ಅದ. ಪ್ರತಿ ವಿಚಾರಗಳು ಕೂಡ ದೇಹಭಾನದ್ದಿದೆ ಒಳಗಡೆ ಅನೇಕ ಸಮಯದಿಂದ. ಆಂತರಿಕ ಮನಸ್ಸಿನ ವಿಶ್ವದೊಳಗ ಈ ಪೂರಾ ವಿಶ್ವವನ್ನ ಪರಿವರ್ತನೆ ಮಾಡಬೇಕಾಗಿದೆ. ಯಾವಾಗ? ಸ್ವಯಂ ಪರಿವರ್ತನೆಯಿಂದ. ಅಂದ್ರೆ ಮನಸ್ಸಿನಲ್ಲಿ ಬರಬೇಕು, ನಾ ಆತ್ಮ ಇದ್ದೀನಿ, ನಾ ಆತ್ಮ ರಾಜ ಇದ್ದೀನಿ, ನಾ ಪವಿತ್ರ ಇದ್ದೀನಿ, ನಂತರ ಎಲ್ಲರೂ ಪವಿತ್ರ. ಹಂಗೇನೆ ಪ್ರತಿ ಥಾಟ್ ಅಲ್ಲಿ ಇದು ತುಂಬಬೇಕಾಗಿದೆ, ನಾ ಆತ್ಮ ರಾಜ ಇದ್ದೀನಿ, ನಾ ಆತ್ಮ ಎವರ್ ಪ್ಯೂರ್ ಇದ್ದೀನಿ ಅನ್ನುವಂಥದ್ದು. ಯಾವಾಗ ಎಲ್ಲ ವಿಚಾರದೊಳಗೂ ಈ ಶುದ್ಧೀಕರಣ, ಈ ಪರಿವರ್ತನೆ ಬರ್ತದೋ ಆಗ ಆಂತರಿಕ ಪರಿವರ್ತನೆಯ ಈ ದೃಶ್ಯಗಳು ಬಾಹ್ಯ ಜಗತ್ತಿನ ಪರಿವರ್ತನೆಯಲ್ಲೂ ಕಾಣಲಿಕ್ಕೆ ಶುರುವಾಗ್ತದೆ. ಇದಕ್ಕಂತಾರ ಸ್ವಯಂ ಪರಿವರ್ತನೆಯಿಂದ ವಿಶ್ವ ಪರಿವರ್ತಕರು ಆಗೋದು. आज बाप दादा अपने चारों ओर के राज दुलारे बच्चों को देख रहे हैं. ಇವತ್ತು ಬಾಪ್ ದಾದಾರವರು ತಮ್ಮ ಪ್ರಿಯ ರಾಜ್ ದುಲಾರ್ ಮಕ್ಕಳನ್ನ ನೋಡ್ತಿದ್ದಾರೆ. ಯ ಪರಮಾತ್ಮ ದುಲಾರ್ ಕೋಟೋ ಮೇ ಕೋಯಿ ಕೋ ಪ್ರಾಪ್ತ ಹೋತಾ ಹೈ. ಭಗವಂತನ ಮಡಿಲು, ಪರಮಾತ್ಮನ ಈ ಹೃದಯ ಕೋಟಿಯಲ್ಲಿ ಕೆಲವರಿಗೆ ಮಾತ್ರ ಪ್ರಾಪ್ತಿಯಾಗ್ತದೆ. ಅಂದ್ರೆ ಭಲೆ ಎಲ್ಲರೂ ಆತ್ಮ ಅದಾರ, ಪ್ರಾಪ್ತಿಯಾಗೋದು ಪಾತ್ರಕ್ಕೆ. ಭಲೆ ಈ ಜಗತ್ತಿನಲ್ಲಿ ಕೋಟಿ ಕೋಟಿ ಆತ್ಮ ಇದ್ರೂ ಕೂಡ ಎಲ್ಲರ ಪಾತ್ರದೊಳಗ ಭಗವಂತನ ಜೊತೆಗೆ ಸಾಕಾರ ಜೀವನದ ಅನುಭವ ಮಾಡುವುದೇನಿದೆಯಲ್ಲ, ಭಗವಂತನ ಜೊತೆಗೆ ಪಾತ್ರ ಮಾಡುವುದೇನಿದೆ, ಆ ಸತ್ಯದ ಅನುಭೂತಿ ಮಾಡುವುದೇನಿದೆ,
ಇದು ಎಲ್ಲರ ಪಾತ್ರದಲ್ಲಿ ಇಲ್ಲ, ಎಲ್ಲರ ಮನಸ್ಸಿಗೂ ಇದು ಈ ಈ ಅನುಭೂತಿ ಟಚ್ ಆಗೋದಿಲ್ಲ. ಅದಕ್ಕೆ ನೀವು ಕೋಟಿಯಲ್ಲಿ ಕೆಲವು ಮಕ್ಕಳು ಪರಮಾತ್ಮನ ಹೃದಯದ ಮಡಿಲೊಳಗ ಒಂದು ಸುರಕ್ಷತೆಯ ಅನುಭವ ನೀವ ಮಕ್ಕಳು ಮಾಡ್ತೀರಿ. परमात्मा दुलारे में बाप दादा ने हर एक बच्चे को 3 तख्त का मालिक बनाया है. ಪರಮಾತ್ಮ ನ ಮಡಿಲ ಮಕ್ಕಳು ಏನಿದ್ದಾರೆ ಅವರಿಗೆ ಬಾಬಾ 3 ಥರದ ಮಾಲೀಕರನ್ನಾಗಿ ಸಿಂಹಾಸನಕ್ಕೆ ಮಾಲೀಕರನ್ನಾಗಿ ಮಾಡಿದ್ದಾರೆ. ಪೆಹ್ಲಾ ಸ್ವರಾಜ್ ಅಧಿಕಾರಿ ಕಾ ಭೃಗುಟಿ ಕಾ ತಖ್ತ್. ಮೊದಲನೇ ಯಾವುದು ಅಂತಂದ್ರೆ ನಾ ಆತ್ಮ ರಾಜ ಭೃಗುಟಿಯ ಸಿಂಹಾಸನ ಅಧಿಕಾರಿ. ದೂಸರಾ ಬಾಪ್ ದಾದಾ ಕಾ ದಿಲ್ ತಖ್ತ್. ಬಾಬಾರವರ ಹೃದಯನೂ ಕೂಡ ನಾ ಆತ್ಮನ ಒಂದು ಶ್ರೇಷ್ಠ ಪಾವನ ಸಿಂಹಾಸನವಾಗಿದೆ. तीसरा है विश्व के राज्य अधिकारी का तख्त. ವಿಶ್ವ ರಾಜ್ಯ ಅಧಿಕಾರಿ ಅಂತಂದ್ರೆ ಸತ್ಯುಗನೂ ಅಲ್ಲ, ಈ ಸಂಗಮ ಯುಗದಲ್ಲಿ ಮನಸ್ಸಿನ ಪ್ರತಿ ವಿಚಾರಗಳಿಗೂ ಪ್ರತಿ ವಿಚಾರದಲ್ಲೂ ಯಾವಾಗ ಈ ಸತ್ಯ ಅನುಭವ ಆಗ್ತದ, ನಾ ಆತ್ಮ ರಾಜ ಇದ್ದೀನಿ ಅಂತ, ಇದಕ್ಕಂತಾರ ವಿಶ್ವ ರಾಜ್ಯ ಅಧಿಕಾರಿ. ಪೂರ ವಿಶ್ವದ ಮೇಲೆ ರಾಜ್ಯ ಮಾಡೋದು. ये 3 तख्त बाबा ने अपने स्नेही दुलारे बच्चों को दिया. तो ये तीनों तख्त सदा स्मृति में रहने से हर एक बच्चे को रूहानी नशा रहता. ಇವು 3 ಸಿಂಹಾಸನ ನನಗೆ ಸಿಕ್ಕಿದಾವನ್ನುವಂಥದ್ದು ಒಂದು ವೇಳೆ ನಿಮಗೆ ನೆನಪಿತ್ತು ಅಂತಂದ್ರ ಬಾಬಾ ಹೇಳ್ತಾರೆ ನಿಮಗೆ ರೂಹಾನಿ ಆತ್ಮೀಯ ನಶಾ ಇರ್ತದೆ. ಕೆಲವೊಮ್ಮೆ ರೋಲ್ ಒಳಗ ಏನು ಭಾಳ ದಿವಸದಿಂದ ಕೆಲಸ ಆಗಿಲ್ಲ ಅಂತಂದ್ರೆ ಅದು ಕೆಲಸ ಆಯಿತು, ಎಲ್ಲರೂ ನಮ್ಮ ಫೇವರ್ನಲ್ಲದಾರ, ಎಲ್ಲವೂ ಮನಸ್ಸು ಅನ್ಕೊಂಡಂಗ ನಡೀತಾ ಇದೆ ಅಂತಂದ್ರೆ ರೋಲ್ನ ಖುಷಿಯಲ್ಲಿ ಮನಸ್ಸು ಮುಳುಗಿ ಬಿಡ್ತದ, ಅದನ್ನ ರಿಯಲ್ ಅಂತ ತಿಳ್ಕೊಳ್ತದ. ರೋಲ್ನ ನಶೆ ಇರ್ತದ. ಬಾಬಾ ಅಂತಾರ ಯಾವಾಗ ಈ 3 ಸಿಂಹಾಸನಗಳಿಗೆ ನಾ ಅಧಿಕಾರಿ ಇದೀನಿ ಅನ್ನುವಂಥ ಸತ್ಯ ನಿನಗೆ ಸ್ಮೃತಿ ಇತ್ತು ಅಂತಂದ್ರ ಆತ್ಮೀಯ ನಶಾ ಇರ್ಲಿಕ್ಕೆ ಶುರುವಾಗ್ತದ. तो सभी बच्चे बाप द्वारा ಪ್ರಾಪ್ತ ವರ್ಷೆ ಕೋ ದೇಖ್ ಖುಷಿ ಮೇ रहते हैं ना. ನೀವೆಲ್ಲ ಮಕ್ಕಳು ಆತ್ಮರೂಪಿ ಮಕ್ಕಳಿಗೆ ಬಾಬಾ ಹೇಳ್ತಿದ್ದಾರೆ, ನೀವು ಬಾಪ್ ದಾದಾರವರಿಂದ ಪ್ರಾಪ್ತ ಆಗಿರುವಂತಹ ಈ ಪ್ರಾಪರ್ಟಿಯ ಒಂದು ಖುಷಿಯೊಳಗಿರ್ತೀರಲ್ಲ. ದಿಲ್ ಮೇ ಸ್ವತಃ ಯೇ ಗೀತ್ ಬಜತಾ ಹಿ ರೇತಾ ಹೇ, ವಾಹ ಬಾಬಾ ವಾಹ. ಈ ಸಂಗಮ್ ಯುಗದಲ್ಲಿ ಆತ್ಮ ಸ್ವರಾಜ್ ಅಧಿಕಾರಿ ರಾಜನಿಗೆ ರಾಜ ಆಗಿರುವ ಸತ್ಯವನ್ನ ಬಾಬಾ ಹೇಳಿದ್ದಲ್ಲದೆ ಮತ್ತೆ ನನಗೆ ಏನೆಲ್ಲ ಬಾಬಾ ಆಸ್ತಿ ಕೊಟ್ಟಿದ್ದಾರ, ಈ ಆಸ್ತಿ ಸಂಗಮ ಯುಗದಲ್ಲಿ ಪರಮಾತ್ಮನ ಜೊತೆಗಿನ ಪಾತ್ರದ ಒಂದು ಹೆಮ್ಮೆ ಖುಷಿ, ಇದ್ರ ಪ್ರತಿಯಾಗಿ ಬಾಬಾ ಹೇಳ್ತಾರೆ ಹೃದಯದಿಂದ ಮಕ್ಕಳ ಹೃದಯದಲ್ಲಿ ಗೀತೆ ಬರ್ತದ, ವಾಹ ಬಾಬಾ ವಾಹ ಅಂತ. ಅವ್ರ ವಾಹ ಮೇರಾ ಭಾಗ್ಯ ವಾಹ. ಸೃಷ್ಟಿ ನಾಟಕದಲ್ಲಿ ಪಾತ್ರ ಏನೋ ಮಾಡೋದಿದೆ ಅಂದ್ರೆ ಸಿನಿಮಾದಲ್ಲಿ ನಾಟಕದಲ್ಲಿ ಅನೇಕರು ಆಕ್ಟಿಂಗ್ ಮಾಡ್ತಾರೆ, ಎಲ್ಲರಿಗೂ ಹೀರೋನೇ ಅಂತಾರೆ. ಅವರು ಸಾಧಾರಣ ಹೀರೋ ಇದ್ರೂ ಯಾರೇ ಇದ್ರೂ ಹೀರೋನೇ. ಎಲ್ಲಿ ಮಾಡ್ತಾರೆ, ಬಾಲಿವುಡ್ಡಲ್ಲಿ ಕೆಲಸ ಮಾಡ್ತೀವಿ, ಟಾಲಿವುಡ್ಡಲ್ಲಿ ಕೆಲಸ ಮಾಡ್ತೀವಿ, ಅಥವಾ ಸ್ಯಾಂಡಲ್ವುಡ್ ಒಳಗೆ ನಾವು ಕೆಲಸ ಮಾಡ್ತೀವಿ ಅಂತಾರೆ. ಯಾಕಂದ್ರೆ ಅವರೆಲ್ಲ ಆ್ಯಕ್ಟರ್ಸೇ. ಆದರೆ ಕೆಲವರು ಮಾತ್ರ ಬಹಳ ವಿಶಿಷ್ಟ ಪಾತ್ರಧಾರಿ ಇರ್ತಾರೆ, ವಿಶಿಷ್ಟ ಅಭಿನಯ ಮಾಡುವಂಥ ಆ್ಯಕ್ಟರ್ಸ್ ಇರ್ತಾರೆ. ಆ ಥರ ಈ ವಿಶ್ವ ನಾಟಕದಲ್ಲಿ ಕೋಟಿ ಆತ್ಮರದಾರ, ಎಲ್ಲರಿಗೂ ಪಾತ್ರ ಏನೋ ಸಿಕ್ಕಿದೆ. ಆದರೆ ಸಂಗಮ ಯುಗದಲ್ಲಿ ಅತಿ ಶ್ರೇಷ್ಠ ಪರಮಾತ್ಮನ ಜೊತೆಯಲ್ಲಿ ಪಾತ್ರ ಮಾಡುವಂತಹ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡುವಂಥ ಪಾತ್ರ ಏನು ನಮ್ಗೆ ಸಿಕ್ಕಿದೆಯಲ್ಲ, ಇದು ಬಹಳ ದೊಡ್ಡ ಭಾಗ್ಯ. ಜೋ ಸ್ವಪ್ನ ಮೇ ಬಿ ನಹೀ ತಾ ವ ಪ್ರಾಕ್ಟಿಕಲ್ ಜೀವನ್ ಮೇ ಮಿಲ್ ಗಯಾ. ಅಂಡರ್ಲೈನ್. ಸ್ವಪ್ನದಲ್ಲೂ ಇರಲಿಲ್ಲ, ಸಂಕಲ್ಪದಲ್ಲೂ ಇರಲಿಲ್ಲ, ಇಂಥದ್ದು ನನ್ನ ಭಾಗ್ಯದಲ್ಲಿ ಇಂಥದ್ದು ಒಂದೊಂದು ಟೈಮ್ ಬರ್ತದ, ನನ್ನ ಜೀವನ ಇಷ್ಟು ಶ್ರೇಷ್ಠ ಆಗ್ತದ, ಉತ್ಕೃಷ್ಟ ಆಗ್ತದ. ಈ ಜೀವನದ ವಸ್ತು ರಹಿತ ಸಂಬಂಧ ರಹಿತ ಜೀವನನೂ ಒಂದದ, ಬಹಳ ಸಂತೋಷದಾಯಕ, ಅಂದ್ರೆ ಭಯಮುಕ್ತ. ಎಲ್ಲಿ ಇವ್ರು ಬಿಟ್ಟು ಹೋದಾರು, ಇವ್ರು ನಾಳೆ ಹೋದ್ರು, ಶರೀರ ಬಿಟ್ಟರು ಅಚಾನಕ್, ನನ್ನ ಜೀವನ ಹೆಂಗ್ ಮಾಡ್ಲಿ ಅನ್ನುವಂಥ ಭಯದ ಜೀವನದಿಂದ ಪರಿಯಾದಂತಹ ಒಂದು ನಿಶ್ಚಿಂತ ಜೀವನ ಇದೆ ಅನ್ನುವಂಥದ್ದು ಶಾಯದ್ ಬಾಬಾ ಹೇಳ್ತಾರೆ ಕಲ್ಪನೆನೂ ನೀವು ಮಾಡಿರಲಿಲ್ಲ, ಕನಸು ಕಂಡಿರಲಿಲ್ಲ. ಆದ್ರದ್ದು ಪ್ರಾಕ್ಟಿಕಲ್ ಒಳಗೆ ನಿಮ್ಗೆ ಸಿಕ್ಕಿದೆ ಅಂತಂದ್ರೆ ಎಂಥ ಭಾಗ್ಯ ಅಂತಾರೆ ಬಾಬಾ. तख्त के साथ साथ बाप दादा ने इस संगम पर डबल ताज द्वारा उड़ती कला का अनुभवी भी बनाया है. अंडरलाइन. ಈ ಸಂಗಮ ಯುಗದಲ್ಲಿ 3 ಸಿಂಹಾಸನ ಕೊಡುವುದ್ರ ಜೊತೆಯಲ್ಲಿ ಸಂಗಮದಲ್ಲಿ ಡಬಲ್ ಕಿರೀಟಧಾರಿಯನ್ನಾಗಿನೂ ಮಾಡಿದಾರ.
ಅದರ ಅನುಭವಿ ಡಬಲ್ ಕಿರೀಟಧಾರಿಯ ಮೂಲಕ ಹಾರುವ ಕಲೆಯ ಅನುಭೂತಿಗೂ ಕೂಡ ಹಕ್ಕದಾರರನ್ನಾಗಿ ಮಾಡಿದ್ದಾರೆ. तो बाप दादा चारों ओर के बच्चों का यह डबल ताजधारी स्वरूप देख रहे हैं. ಬಾಬಾ ದಾದಾ ಇಬ್ರು ಮಕ್ಕಳ ಈ ಒಂದು ಡಬಲ್ ಕಿರೀಟಧಾರಿ, ಒಂದು ಪವಿತ್ರತೆ ಕಿರೀಟ ಮತ್ತು ವಿಶ್ವ ಪರಿವರ್ತನೆ ಮಾಡುವಂತಹ ಜವಾಬ್ದಾರಿಯ ಕಿರೀಟ, ಇದನ್ನ ನೋಡಿ ಬಾಬಾ ಬಹಳಷ್ಟು ಹರ್ಷಿತಾಗ್ತಿದ್ದಾರೆ. ಏಕ್ ಪ್ಯೂರಿಟಿ ಕಿ ರಾಯಲ್ಟಿ ಕಾ ತಾಜ್ ಹೈ, ಪವಿತ್ರತಾ, ನಾನೂ ಆತ್ಮ ಪವಿತ್ರ, ನಂತರನೇ ಉಳಿದವರೆಲ್ಲರೂ ಪವಿತ್ರತೆಯ ಸಾಗರನ ಸಂತಾನಿದಾರನ್ನುವಂಥ ಸತ್ಯ, ಇದಕ್ಕಂತರ ಪವಿತ್ರತೆಯ ರಾಯಲ್ಟಿಯ ಕಿರೀಟ. ದೂಸರಾ ಸೇವಾ ಕಿ ಜಿಮ್ಮೆವಾರಿ ಕಾ ತಾಜ್, ವಿಶ್ವ ಸೇವಾ. ವಿಶ್ವ ಸೇವಾ ಅಂತಂದ್ರೆ ವಿಶ್ವಕ್ಕೆ ಗೊತ್ತಾಗುವಂತಹ ಭಾಷಣ ಮಾಡೋದಾಗ್ಲಿ, ಸ್ಟೇಜ್ ಹಾಕೋದಾಗ್ಲಿ, ದೊಡ್ಡ ದೊಡ್ಡ ಪ್ರೋಗ್ರಾಮ್ ಮಾಡೋದಾಗ್ಲಿ, ಅಥವಾ ಟೋಲಿ ಮಾಡೋದು, ನಾವು ಸಂದೇಶ ಕೊಟ್ವಿ, ಕೋರ್ಸ್ ಮಾಡಿದ್ವಿ, ಇದು ಸ್ಥೂಲ ನಾಟಕದೊಳಗಿನ ಆಕ್ಟಿಂಗ್ ಮಾತ್ರ. ಸತ್ಯವಾದ ಸೇವಾ ಅಂತಂದ್ರೆ ಡ್ರಾಮಾದಿಂದ, ರೋಲಿಂದ ಪರೆಯಾಗಿ ನ್ಯಾರಾ ಸ್ಥಿತಿಯಲ್ಲಿ ಸ್ಥಿತಾಗಿ, ನನ್ನ ಆತ್ಮ ಸ್ಮೃತಿಯಲ್ಲಿ, ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತಾಗಿ, ಆತ್ಮದ ಸತೋಗುಣಿ ಸತ್ಯ ಪ್ಯೂರ್ ವೈಬ್ರೇಷನ್ ಈ ಸೃಷ್ಟಿಗೆ ಹರಡಿಸುವಂತಹ ಕಾರ್ಯ ಏನು ಮಾಡ್ಲಾಗ್ತಾ ಇದೆ, ಅದು ನಿಜವಾದಂತಹ ಸೇವಾ. ಆ ಸೇವೆಯ ಜವಾಬ್ದಾರಿಯ ಕಿರೀಟ ಅಂತಾರೆ ಬಾಬಾ. ಇದನ್ನ ಮಕ್ಕಳ ತಲೆ ಮೇಲೆ ಇರುವುದನ್ನು ನೋಡಿ ಬಾಬಾ ಬಹಳಷ್ಟು ಖುಷಿ ಪಡ್ತಿದ್ದಾರೆ. बाप दादा ने आज चारों ओर के बच्चों के पुरुषार्थ की रफ्तार को चेक किया, क्योंकि समय की रफ्तार को तो आप सभी भी देख और जान रहे हो. ಬಾಬಾ ಹೇಳ್ತಾರೆ, ಈ ಸೃಷ್ಟಿ ನಾಟಕದಲ್ಲಿ ಶಿವಬಾಬಾ ಡೈರೆಕ್ಟರ್ನ ಆದೇಶ ಹೇಗಿರ್ತದೋ, ಲೌಕಿಕ ಜಗತ್ತಿನಲ್ಲೂ ಕೂಡ ಏನು ಹದ್ದಿನ ಫಿಲ್ಮ್ ಇದೆ, ಡೈರೆಕ್ಟರ್ ಹೇಗೆ ಹೇಳ್ತಾರೆ, ಕಥೆ ಏನಿದೆ ಅದರ ಅನುಸಾರ ನಡೆಯೋದು. ನನ್ಗೆ ಹೀಗಿದ್ದಿದ್ರ ಹಾಗಿದ್ದಿದ್ರ ಅಂತ ಎಂದಿಗೂ ಅನ್ನೋದಿಲ್ಲ. ನನ್ನ ಸ್ಟೋರಿ ಒಳಗೆ ಏನು ಕ್ಯಾರೆಕ್ಟರ್ ಇದೆ, ಆ ಕ್ಯಾರೆಕ್ಟರಿಗೆ ಯಾವ ರೀತಿಯ ಡ್ರೆಸ್, ಯಾವ ರೀತಿಯ ಆ್ಯಕ್ಟಿಂಗ್ ಮಾಡಬೇಕು, ಇದು ಡೈರೆಕ್ಟರ್ ಏನು ಆದೇಶ ಕೊಡ್ತಾರ ಹಾಗೇ ಒಪ್ಕೋತಾರ ಅವರು, ಹಾಗೇ ಆ್ಯಕ್ಟಿಂಗ್ ಮಾಡ್ತಾರ. ಹಿಂಗಿರ್ಬೇಕಾಗಿತ್ತು ಹಂಗಿರ್ಬೇಕಾಗಿತ್ತು ಅಂತ ಎಂದಿಗೂ ಅನ್ನೋದಿಲ್ಲ. ಹಾಗೇನೆ ಈ ವಿಶ್ವ ನಾಟಕದಲ್ಲಿ ಇಂಥದ್ದೊಂದು ಟೈಮ್ ಇದೆ, ಡೈರೆಕ್ಟರ್ ಆದೇಶ ಕೊಡ್ತಾರ, ಇಲ್ಲಿವರೆಗೆ ನಿಮ್ಮ ಬುದ್ಧಿ ಮನಸ್ಸು ಪೂರಾ ಮಾಯೆ ವಶಭೂತ ಆಗಿತ್ತು, ಅದನ್ನೇ ಸತ್ಯ ಅಂತ ತಿಳ್ಕೊಂಡು ಪಾತ್ರ ಅಭಿನಯ ಮಾಡ್ತಿದ್ರಿ, ಆತ್ಮ ಅನ್ನೋ ಸತ್ಯದಿಂದ ದೂರ ಇದ್ರಿ. ಈಗ ಬಾಬಾ ಆದೇಶ ಕೊಡ್ತಾರೆ, ನೀ ಆತ್ಮ ಇದಿ ಅನ್ನುವಂಥ ದಿವ್ಯ ನೇತ್ರನೂ ಕೊಟ್ಟಿದ್ದಾರ, ಕಣ್ಣು ತೆರೆದಿದ್ದಾರ. ಅಂದಮೇಲೆ ಬಾಬಾ ಹೇಳ್ತಾರೆ, ಈ ನೇತ್ರದಿಂದ ಈ ನಾಟಕವನ್ನ ನೋಡ್ಬೇಡ, ಈ ದಿವ್ಯ ನೇತ್ರದಿಂದ ಕೇವಲ ಆತ್ಮನ್ ನೋಡು ಮತ್ತು ವಿಶ್ವ ನಾಟಕದ ಪಾತ್ರದೊಳಗೆ ಗುಪ್ತವಾಗಿರುವ ನಿರಾಕಾರ ಆತ್ಮರನ್ನ ನೋಡು. ಇದೇ ನಿಮ್ಮ ಮುಖ್ಯ ಡ್ಯೂಟಿ. ಅದಕ್ಕೇನಂತಾರೆ ಬಾಬಾ, ಪುರುಷಾರ್ಥ ಏನು ಮಾಡ್ಬೇಕು, ಇದು ಯಾವಾಗ ಮಾಡಬೇಕು, ಈ ವಿಶ್ವ ನಾಟಕದಲ್ಲಿ ಏನು ನಾಟಕದ ಟೈಮ್ ಇದೆ, ನಂಗೆ ಇನ್ನೂ ಕಲಿಯುಗದ ಪಾತ್ರ ಇದೆ, ಇದು ಕಲಿಯುಗದ ಪಾತ್ರನೇ, ಕಲಿಯುಗದ ಶರೀರ ಎಲ್ಲಿ ತನ ಇದೆ ಅಲ್ಲಿವರೆಗೆ ಕಲಿಯುಗುತ್ತರ ಜೀವನ ಮಾಡೋದಲ್ಲ ಅಂತಾರೆ ಬಾಬಾ. ಡೈರೆಕ್ಟರ್ನ ಆದೇಶ ಏನಿದೆ, ಅಳುವುದು, ಚಿಂತೆ ಮಾಡೋದು, ಶರೀರದ ವಿಚಾರ ಮಾಡೋದು, ಶರೀರದ ಬಗ್ಗೆ ನೀವು ಚಿಂತನೆ ಮಾಡೋದು ಈಗ ಜರುರತ್ತಿಲ್ಲ. ಇದು ಆಟೋಮೇಟೆಡ್ ಇದೆ, ಇದು ಪ್ರೀ ಸ್ಕ್ರಿಪ್ಟೆಡ್, ಪ್ರೀ ರೆಕಾರ್ಡೆಡ್ ಡ್ರಾಮಾ ಇದೆ. ಅದಕ್ಕೆ ನೀವು ಶರೀರ, ಪಾತ್ರ, ಈ ನಾಟಕದ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಬಾಬಾ ಹೇಳ್ತಾರೆ, ಈಗ ಏನ್ ಸಮಯಪ್ಪ ಅಂತಂದ್ರ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡುವಂತ ಸಮಯ. ಅಂದಮೇಲೆ ಸಮಯ ಅನುಸಾರ ನಿಮ್ಮ ಪುರುಷಾರ್ಥದ ಗತಿ ತೀವ್ರ ಆಗಿದೆಯಾ, ನಿನ್ನನ್ನ ಈ ರೋಲಿಂದ, ನಿನ್ನನ್ನ ಈ ಡ್ರಾಮಾದಿಂದ ಪರೆ ಮಾಡ್ಕೊಳ್ಳುವಂತ ಪುರುಷಾರ್ಥವನ್ನ ತೀವ್ರಗತಿಯಲ್ಲಿ ಮಾಡ್ತಾ ಇದ್ದೀರೇನು ಅಂತ ಕೇಳ್ತಾರೆ ಬಾಬಾ. तो बाप दादा देख रहे थे कि जो हर एक को बाबा द्वारा राज्य भाग्य का वर्षा मिला, अपने राज्य का, फ्यूचर प्राप्ति का, तो फ्यूचर में जो आप सबके संस्कार नेचुरल और नेचर होंगे, वह अब से बहुत काल के संस्कार अनुभव होने चाहिए. ಬಹಳ ಗುಹ್ಯ ರಹಸ್ಯ, ಬಹಳ ಚಿಂತನೆ ಮಾಡಿ ಇದನ್ನ ಪ್ರಾಕ್ಟಿಕಲ್ನಲ್ಲಿ ಅನುಭೂತಿ ಮಾಡುವ ಅವಶ್ಯಕತೆ ಇದೆ. ಯಾವುದು ಸತ್ಯಯುಗದಲ್ಲಿ ಬಾಬಾ ಹೇಳ್ತಾರೆ, ನಿಮಗೆ ವರ್ತಮಾನನೂ ಕೂಡ ರಾಜ್ಯ ಅಧಿಕಾರಿಯನ್ನಾಗಿ ಮಾಡಿದಾರ ಬಾಬಾ, ಭವಿಷ್ಯದಲ್ಲೂ ಕೂಡ ವಿಶ್ವ ರಾಜ್ಯ ಭಾಗ್ಯ ಅಧಿಕಾರಿ ಆಗ್ತೀರಿ. ಆದ್ರೆ ಭವಿಷ್ಯದಲ್ಲಿ ಏನ್ ಸಂಸ್ಕಾರ, ಭವಿಷ್ಯದಲ್ಲಿ ಯಾವ ಸ್ವಭಾವ ಇದೆ, ಯಾವ ದೃಷ್ಟಿಕೋನ ಇದೆ,
ಯಾವ ವ್ಯವಹಾರ ಇದೆ ಆತ್ಮೀಯ ವ್ಯವಹಾರ, ಅದು ಇದೇ ಸಂಗಮ ಯುಗದಲ್ಲಿ ಬಹಳ ಸಮಯದ ನ್ಯಾಚುರಲ್ ಅಭ್ಯಾಸ ಆಗ್ಬೇಕಂತಾರೆ ಬಾಬಾ. ನ್ಯಾಚುರಲ್ ಆಗಿರುವ ಅಭ್ಯಾಸದ ಮೂಲಕ ಬಹಳ ಸಮಯದ ಸಂಸ್ಕಾರ ಅನುಭವ ಬೇಕು ಅಂತಾರೆ ಬಾಬಾ. ಅಂದ್ರೆ ಒನ್ನೆಸ್, ಸತ್ಯುಗದಲ್ಲಿ ಏನಿದೆ, ಫ್ಯೂಚರ್ ಒಳಗ ಒನ್ನೆಸ್ ಇದೆ. ಒನ್ನೆಸ್ ಅಂದ್ರೆ ನಾವೆಲ್ಲರೂ ಆತ್ಮ ಇದ್ದೀವಿ ಮತ್ತು ಸೇಮ್ ಇದ್ದೀವಿ, ಬಸ್ ಇದೇ ಒನ್ನೆಸ್, ಏಕತಾ, ವಿಶ್ವ ಏಕತಾ, ವಿಶ್ವ ಸದ್ಭಾವನಾ ಏನಿದೆ ಅದು ಇದೆ. ಅದು ಬಹಳ ಸಮಯದಿಂದ ಇವ್ರಿನ ನಮ್ಮ ಪಕ್ಕಿ, ಇವ್ರು ನಮ್ಮ ತಂಗಿ, ನಮ್ಮ ಕಾಕ, ಇವರು ನಮ್ಮ ಜಾತಿಯವರು ಅಥವಾ ನಮ್ಮ ಊರವರು, ನಮ್ಮ ದೇಶದವರು, ಇದು ಇದೆ ಅಂತಂದ್ರೆ ಇದು ಏಕತೆ ಅಲ್ಲ, ಇದು ಅನೇಕತೆ. ಅಂದಮೇಲೆ ಬಾಬಾ ಅಂತಾರ ಏಕತೆಯ ರಾಜ್ಯ. ಮತ್ತೆ ಏನಿರಬೇಕು, ನ್ಯಾಚುರಲ್ ಸ್ವಭಾವ. ಸ್ವಭಾವ ಏನು? ಆತ್ಮನನ್ನೇ ನೋಡುವ, ಎಲ್ಲರೊಳಗೂ ಆತ್ಮನನ್ನ ನೋಡುವ, ಈ ಸೃಷ್ಟಿ ನಾಟಕವನ್ನ ಸಾಕ್ಷಿಯಾಗಿ ಹೇಗೆ ದೃಶ್ಯಗಳು ಬರ್ತಾ ಇದೆಯೋ, ಘಟನೆಗಳು ಘಟಿಸ್ತಾ ಇದೆಯೋ, ಆಸ್ ಇಟ್ ಈಸ್ ಸ್ವೀಕಾರ ಮಾಡುವಂಥದ್ದೇನಿದೆ, ಇದೆಲ್ಲವನ್ನ ಬಾಬಾ ಹೇಳ್ತಾರೆ ಬಹಳ ಸಮಯದ ಅಭ್ಯಾಸ ಇರಬೇಕು ಅಂತ. ನ್ಯಾಚುರಲ್ ಸಂಸ್ಕಾರ ಆಗ್ಬೇಕಂತಾರೆ ಬಾಬಾ. क्योंकि आप सबके नए संस्कारों द्वारा ही ये नया संसार बन रहा है. ಅಂಡರ್ಲೈನ್. ಈ ಸಂಗಮ ಯುಗದಲ್ಲಿ ನಿಮ್ಮ ಹೊಸ ಸಂಸ್ಕಾರಗಳ ಕಾರಣದಿಂದನೇ ಹೊಸ ಸಂಸಾರದ ಸೃಷ್ಟಿ ನಿರ್ಮಾಣ ಆಗ್ತಾ ಇದೆ. तो जो नए संसार की विशेषताएं है उसको भी अनुभव तो करते हो ना. ಹೊಸ ಸಂಸಾರ ಅಂತಂದ್ರೆ ಎಲ್ಲಿ? ಸತ್ಯುಗದ ಮಾತಲ್ಲ. ಹೊಸ ಸಂಸಾರ ಅಂದ್ರೆ ಈ ಮನಸ್ಸಿನಲ್ಲಿ ಕಲಿಯುಗದ ಥಾಟ್ಸ್ ಪ್ಯಾಟರ್ನ್ ಏನಿದೆ ಇದೆಲ್ಲವನ್ನ ಬದಲಾಯಿಸಿಕೊಂಡು ಸತ್ಯುಗಿ ಸಂಸ್ಕಾರ, ಯಾವುದು ಏಕತೆ, ಯಾವುದು ಸಮಾನತೆಯ, ಯಾವುದು ಪ್ರೇಮದ ಸಂಸ್ಕಾರ ಇದೆ, ಅದನ್ನ ಇಲ್ಲೇ ಮಕ್ಕಳು ಅನುಭವ ಮಾಡಿರ್ಬೇಕು ಅಂತ ಹೇಳ್ತಾರೆ ಬಾಬಾ. ಹಮಾರೆ ರಾಜ್ಯ ಮೇ ಕ್ಯಾ ಹೋಗಾ? ನಶಾ ಹೇನಾ. ನಮ್ಮ ಸತ್ಯುಗಿ ರಾಜ್ಯದಲ್ಲಿ ಏನಿರ್ತದ ಸತ್ಯುಗಿ ರಾಜ್ಯದಲ್ಲಿ? ಯಾವುದು ಸಂಗಮ ಯುಗದ ಈ ಮನಸ್ಸಿನ ರಾಜ್ಯದೊಳಗೆ ಏನಿರ್ತದೋ ಬಾಬಾ ಹೇಳ್ತಾರೆ, ಏನ್ ಅಭ್ಯಾಸ ಆಗಿದೆಯೋ ಇದೇ ಅಲ್ಲಿ ಕಾಣ್ತದ. तो दिल कहती है ना कि हमारा राज्य, हमारा नया संसार आया कि आया. ದಿಲ್, ಬುದ್ಧಿಗೆ, ಮನಸ್ಸಿಗೆ ಅನುಭವ ಆಗ್ತಾ ಇದೆ, ನನ್ನ ಹೊಸ ಸಂಸಾರ ನನಗೆ ಸಿಕ್ಬಿಡ್ತು ಅಂತ. ಹೊಸ ಸಂಸಾರ ನನ್ನ ಜಗತ್ತು ಅಂತಂದ್ರೆ ಮನಸ್ಸೇ ಒಂದು ಜಗತ್ತು. ಈ ಜಗತ್ತಿನಲ್ಲಿ ರಾಜ ಯಾರು ಅಂದ್ರೆ ಆತ್ಮ. ಆತ್ಮ ಆಗಿರೋದೇ ವಿಶ್ವಕ್ಕೆ ಮಾಲೀಕಾಗಿರೋದು. ಅಂದ್ರೆ ನಾ ಆತ್ಮ ಇದ್ದೀನಿ ಅನ್ನುವ ಸತ್ಯವನ್ನ ಮನಸ್ಸು ಸ್ವೀಕಾರ ಮಾಡಿ ನಡೆಯುವುದೇ ವಿಶ್ವಕ್ಕೆ ಮಾಲೀಕಾಗೋದು. तो बाप दादा देख रहे थे कि नए संसार की जो विशेषताएं है वह बच्चों के पुरुषार्थी जीवन में कहाँ तक इमर्ज है. ಬಹಳ ಇಂಪಾರ್ಟೆಂಟ್ ಆಗಿರುವಂತ ಮಹಾವಾಕ್ಯ, ಬಹಳ ಗುಹ್ಯ ರಹಸ್ಯ ಇದೆ. ಬಾಬಾ ಹೇಳ್ತಾರೆ, ಯಾವುದು ಹೊಸ ಸಂಸಾರದೊಳಗ ವಿಶೇಷತೆಗಳದಾವ ಪಾತ್ರದೊಳಗ, तो ಪುರುಷಾರ್ಥಿ ಮಕ್ಕಳ ತಮ್ಮ ಈ ಪುರುಷಾರ್ಥಿ ಜೀವನದಲ್ಲೇ ಅದು ಕಾಣ್ಬೇಕಂತಾರ ಬಾಬಾ. ಇದೇ ಜೀವನದಲ್ಲಿ ಸತ್ಯುಗ ಭವಿಷ್ಯ ಸಂಸ್ಕಾರ ಈ ಪುರುಷಾರ್ಥಿ ಜೀವನದಲ್ಲಿ ಇಮರ್ಜ್ ರೂಪದಲ್ಲಿ ಇರಬೇಕು. जानते हो ना कि नए संस्कार और नए संसार की विशेषताएं क्या होगी. ಗೊತ್ತಿದೆಯಲ್ಲ ಹೊಸ ಸಂಸಾರ, ಹೊಸ ಜಗತ್ತಿನ ಸಂಸಾರ ಹೆಂಗಿರ್ತೈತಿ, ಸಂಸ್ಕಾರ ಹೆಂಗಿರ್ತದಂತ ಈಗಾಗಲೇ ನಿಮಗೆ ಗೊತ್ತಿದೆಯಲ್ಲ. सभी की बुद्धि में नए संसार की विशेषताएं इमर्ज है ना. जानते हो ना, गाते भी हो, जानते भी हो. पहली विशेषता चेक करना, एक एक विशेषता मेरे में कहाँ तक इमर्ज है. ಮೊದಲೇ ವಿಶೇಷತಾ, ನಾ ಆತ್ಮ ರಾಜ ಇದ್ದೀನಿ. ಭಲೆ ಸತ್ಯುಗದಲ್ಲಿ ರೋಲ್ನಲ್ಲಿ ಒಬ್ಬ ರಾಜ ಇರ್ತಾನೆ. ರೋಲ್ ಒಳಗ ಕೆಲವರು ಅನೇಕರು ಪ್ರಜಾ ಇರ್ತಾರೆ. ಆದ್ರೆ ಪ್ರಜೆಯ ರೋಲ್ ಪ್ಲೇ ಮಾಡುವಂತ ಆತ್ಮನೂ ಕೂಡ ತನಗೆ ತಾನು ರಾಜ ಅಂತ ಅನುಭವ ಮಾಡ್ತಾನ, ತನಗೆ ತಾನು ವಿಶ್ವದ ಮಾಲೀಕ್ ಅಂತ ಅನುಭವ ಮಾಡ್ತಾನ. ಯಾಕಂತಂದ್ರೆ ಸೋಲ್ ಕಾನ್ಶಿಯಸ್ ಒಳಗದಾರ. ಸೋಲ್ ಆತ್ಮದ ಚೇತನಾದ ಜಾಗೃತ ಅವಸ್ಥೆ ರಾಜ ಆಗಿರುವಂತ ಸ್ಥಿತಿ. ರೋಲಲ್ಲಿ ಬಲ್ಲೆ ರಾಜ ರಾಣಿ ಕೆಲವರು ಇರ್ತಾರ, ಆದ್ರೆ ಪಾತ್ರದಲ್ಲಿ ಪ್ರತಿಯೊಬ್ಬರು ಕಾನ್ಶಿಯಸ್ ಒಳಗ ನಾ ಆತ್ಮ ರಾಜ ಆಗಿ ನೆನ್ನುವಂತ ಸತ್ಯ ಇರ್ತದೆ. ಅಂದಮೇಲೆ ಆ ವಿಶೇಷತೆ, ಆ ಮೊದಲ ವಿಶೇಷತೆ ಈಗ ನಿಮ್ಮ ಪಾತ್ರದಲ್ಲಿ ಇಮರ್ಜ್ ಆಗಿದೆಯಾ ನೋಡ್ಕೊಡ್ರಿ ಅಂತಾರ ಬಾಬಾ. ಮುಖ್ಯ ವಿಶೇಷತಾ ಹೇ ಏಕ ರಾಜ್. ಅಲ್ಲಿಯ ಮುಖ್ಯ ವಿಶೇಷತೆ ಏನಿದೆ? ಏಕ ರಾಜ್ ಅಂದ್ರೆ ನಾವೆಲ್ಲ ಆತ್ಮರಿದ್ದೀವಿ, ನಾವೆಲ್ಲರೂ ಪೂರ್ಣಿದ್ದೀವಿ. ಅಂದ್ರೆ ನಾ ಶಾಂತ, ಇವರು ಅಶಾಂತ ಇಲ್ಲ. ನಾನು ಶಾಂತ್, ನಾ ಆತ್ಮ ಇದ್ದೀನಿ, ನಾನು ಶಾಂತಾತ್ಮ, ಇವರು ಶಾಂತಾತ್ಮ, ನಾ ಪ್ರೇಮ್ ಸ್ವರೂಪ್, ಇವರು ಎಲ್ಲರೂ
ಎಲ್ಲರೂ ಭರ್ಪೂರ್ ಅಂದ್ರೆ ಯಾರು ಚಿಂತೆ ಮಾಡುವ ಅವಶ್ಯಕತೆನೇ ಇಲ್ಲ. ಯಾಕೆ ಎಲ್ಲರೂ ಆತ್ಮ ಜಾಗೃತಿ ಇರೋದ್ರಿಂದ, ಆತ್ಮ ಜ್ಯೋತಿ ಪೂರ ಬೆಳಗ್ತಾ ಇರೋದ್ರಿಂದ ಅಲ್ಲಿ ಒಂದು ರಾಜ್ಯ वैसे वहाँ एक राज्य स्वतः ही होता, दूसरा कोई राज्य नहीं है। ऐसे अपने संगम के जीवन में देखो, आपके जीवन में भी एक राज्य है ना या दूसरा राज्य चलता है? ಚೆಕ್ ಮಾಡ್ಕೊಡ್ರಿ. ಸಂಗಮ ಯುಗದಲ್ಲಿ ಒಂದೇ ರಾಜ್ಯ ಇದೆಯೋ ಅಂದ್ರೆ ನಾನು ಈ ಮನಸ್ಸು ಇದನ್ನ ಸ್ವೀಕಾರ ಮಾಡಿ ನಡಿಬೇಕಾಗಿದೆ. ನಾ ಆತ್ಮ ಇದ್ದೀನಿ ಮತ್ತು ನಾ ರಾಜ ಇದ್ದೀನಿ. ನಾ ಮನುಷ್ಯ ಇದ್ದೀನಿ, ನಾನು ಇದ್ದೀನಿ, ಕಮ್ಜೋರ್ ಇದ್ದೀನಿ, ನಾ ಪೇಷಂಟ್ ಇದ್ದೀನಿ, ನನ್ ತ್ರಾಸ ಅದ ಅಂತಂದ್ರ ಮನಸ್ಸು ಏನಂತ ತಿಳ್ಕೊಂಡಿದೆ? ದೇಹದ ಸ್ವರೂಪ ಆಗಿದೆ, ರೋಗಿಯ ಸ್ವರೂಪ ಆಗಿದೆ, ಈ ಮನಸ್ಸು ಬಡತನದ ಸ್ವರೂಪ ಆಗ್ಬಿಟ್ಟಿದೆ. ಅಂದ ಮೇಲೆ ಇದಕ್ಕ ಏಕ ರಾಜ್ಯ ಅಂತ ಹೇಳೋದಿಲ್ಲ. तो क्या एक राज्य के संस्कार होंगे? ಬಾಬಾ ಹೇಳ್ತಾರೆ, ಏಕ್ ರಾಜ್ಯ ಸೇ ದೂಸರಾ ಭಿ ರಾಜ್ಯ ತೋ ನೀ ಚಲ್ತಾ ಹೇ ನಾ. ಸಂಗಮ ಯುಗದಲ್ಲಿ ಒಂದೇ ರಾಜ್ಯ ಇದೆಯಲ್ಲ, ಇನ್ನೊಂದು ರಾಜ್ಯ ಅಂತೂ ನಡೆಯುವುದಿಲ್ಲಲ್ಲ. तो कभी कभी माया के भी दबाव है, दिल में माया का राज्य तो नहीं होता. ಕೆಲವೊಮ್ಮೆ ಮನಸ್ಸಿನಲ್ಲಿ ಆತ್ಮ ರಾಜನ ರಾಜ್ಯದ ದರ್ಬಾರ್ ಬಿಟ್ಟು ಕೆಲವೊಮ್ಮೆ ಮಾಯಾ ರಾಜ್ಯನೂ ನಡೀತದೇನು. ಮಾಯಾ ರಾಜ್ಯ ಅಂದ್ರ ಸಿಕ್ಕಿರುವ ಪಾತ್ರವನ್ನ ರಿಯಲ್ ಅಂತ ತಿಳ್ಕೊಳ್ಳೋದು. ಒಂದು ಇದು ಪಾತ್ರ, ಕೇವಲ ಪಾತ್ರ. ಇದು ಡಿ.ಕೆ. ರೇಣುಕಾ ಒಬ್ಬ ಟೀಚರ್ ಆಗಿ ಸಂಗಮ ಯುಗದ ಬ್ರಹ್ಮಕುಮಾರಿ ಆಗಿರೋದು ಕೇವಲ ಪಾತ್ರ ಮಾತ್ರ. ಇದನ್ನೇ ರಿಯಲ್ ಅಂತ ತಿಳ್ಕೊತೀನಂತಂದ್ರೆ ಇದಕ್ಕೆ ಮಾಯಾ ರಾಜ್ಯ ಅಂತ ಹೇಳ್ತಾರೆ ಬಾಬಾ. ಇದು ಚೆಕ್ ಕರೋ, ಇಸ್ ಬಾತ್ ಸೇ अपने चार्ट को चेक करो. अभी संगम पर एक परमात्मा का राज्य है या माया का भी दबाव हो जाता. ಈ ಸಂಗಮ ಯುಗದಲ್ಲಿ ನಾ ಆತ್ಮ ಇದ್ದೀನನ್ನುವಂಥ ಸತ್ಯ ಸ್ಮೃತಿಯಲ್ಲಿ ಮನಸ್ಸಿರ್ತದೋ, ಅಥವಾ ನಾ ಅಂದ್ರೆ ದೇಹ, ನಾ ಅಂದ್ರೆ ಸ್ತ್ರೀ ಪುರುಷ, ಬ್ರಹ್ಮಕುಮಾರಿ, ಕುಮಾರಿ, ಅಥವಾ ನಾ ಮದರ್ ಇದ್ದೀನಿ, ಫಾದರ್ ಇದ್ದೀನಿ ಅಂತ ಹಿಂಗ ಬೇರೆ ರಾಜ್ಯನೂ ನಡೀತದೋ ಅಂದ್ಮೇಲೆ ಚೆಕ್ ಮಾಡ್ಕೊಡ್ರಿ ಅಂತ ಹೇಳ್ತಾರೆ ಬಾಬಾ. ऐसा ही एक धर्म एक राज्य भी होगा तो एक धर्म भी होगा. ಒಂದು ರಾಜ್ಯ ಇದೆ ಅಂತಂದ್ಮೇಲೆ ಒಂದೇ ಧರ್ಮ ಇರ್ತದೆ ಸತ್ಯಯುಗದಲ್ಲಿ. धर्म अर्थात धारणा. तो आपकी विशेष धारणा कौन सी? पवित्रता की. चेक करो, सदा मन वचन कर्म संबंध संपर्क में संपूर्ण सदा पवित्रता की नेचर नेचुरल बनी है. अंडरलाइन. ಈಗ ಎಷ್ಟೋ ಜನ ಲೇಬರ್ ಪಾರ್ಟ್ ಮಾಡ್ತಾ ಇದ್ದಾರ, ಎಷ್ಟೋ ಜನ ಬೇರೆ ಬೇರೆ ಅವರವರ ಸಿಕ್ಕಿರುವಂತಹ ಡ್ರಾಮಾ ಅನುಸಾರ ಸಿಕ್ಕಿರುವಂತಹ ವಿಭಿನ್ನ ಪಾತ್ರಗಳನ್ನ ಮಾಡ್ತಿದ್ದಾರೆ. ಅದರಲ್ಲಿ ಕೆಲವರು ಮೋಸ ಮಾಡುವಂಥ ಆಕ್ಟಿಂಗ್, ಹೆಚ್ಚು ದುಡ್ಡು ತಿನ್ನುವಂಥ ಆಕ್ಟಿಂಗ್, ಭಲೆ ಏನೇ ಮಾಡ್ತಾ ಇದ್ದಾರ. ಬಾಬಾ ಹೇಳ್ತಾರ, ನೀನು ಅವರು ಮೋಸ ಮಾಡುವ ಪಾತ್ರವನ್ನ ಸತ್ಯ ಅನ್ಕೋತೀಯೋ, ಒಳಗಡೆ ಇರುವ ನಿರಾಕಾರ ಆತ್ಮನಿಗೆ ಈ ರೀತಿಯಾದಂತಹ ಪಾತ್ರ ಸಿಕ್ಕಿದೆ. ಯಾಕಂದ್ರೆ ಇದು ಕಲಿಯುಗ ಇದೆ, ಕಲಿಯುಗದ ಪಾತ್ರ ಇದು ಹೀಗೆ ಇರೋದು. ಅದ್ರ ಒಳಗಡೆ ಇರುವ ಆತ್ಮ ನಿರಾಕಾರ ಇದೆ, ಬಾಬನ್ ಸಂತಾನ ಇದೆ, ಎವರ್ ಪ್ಯೂರ್ ಇದೆ ಅನ್ನುವ ಮನದಲ್ಲಿ, ವಚನದಲ್ಲಿ, ಕರ್ಮದಲ್ಲಿ, ಸಂಪರ್ಕದೊಳಗ ಈ ಸತ್ಯ ಪವಿತ್ರ ಸ್ವರೂಪವನ್ನ ನೋಡ್ತಿರೋ. ಚೆಕ್ ಮಾಡ್ಕೊಡ್ರಿ ಅಂತಾರೆ ಬಾಬಾ. ಯಾಕಂದ್ರೆ ಒಂದು ಧರ್ಮ ಅಂತಂದ್ರೆ ಎಲ್ಲರೊಳಗೂ ಸತ್ಯವಾದ ಪವಿತ್ರ ಸ್ವರೂಪವನ್ನ ನೋಡೋದು, ಇದಕ್ಕಂತಾರ ಪವಿತ್ರತೆ ಅಂತಂದ್ರ ನಾ ಬ್ರಹ್ಮಕುಮಾರಿ ಇದ್ದೀನಿ, ನಾ ಸರೆಂಡರ್ ಇದ್ದೀನಿ, ನಾ ಎಕ್ದಮ್ ಪವಿತ್ರ ಇದ್ದೀನಿ, ಉಳಿದವರೆಲ್ಲ ನನಗ ಅವ್ರ ಕಂಡ್ರೆ ಆಗಲ್ಲ, ಅವ್ರೇನು ಇವ್ರೇನು, ಅವ್ರ ಸ್ವಭಾವ ಸರಿ ಇಲ್ಲ, ಅವ್ರವ್ರು ಮಾತಾಡ್ತಾರ, ಅವ್ರವ್ರದ್ದು ಈ ತರ ಸಂಬಂಧ ಇದೆ ಅಂತ ನಾನು ಈ ನಾಟಕದಲ್ಲಿ ನಡೆಯುವ ಪಾತ್ರ ಮತ್ತು ಪಾತ್ರದೊಳಗಿನ ಘಟನೆಗಳನ್ನ ರಿಯಲ್ ಅನ್ಕೋತೀನಂದ್ರೆ ಇದು ಹೈಯೆಸ್ಟ್ ಅಪವಿತ್ರತೆ. ಯಾಕಂದ್ರೆ ನನ್ಗೆ ಈ ನಾಟಕ ರಿಯಲ್ ಅನಿಸ್ತದಂತಂದ್ರೆ ಇದೊಂದು ನಾಟಕನೇ ಇದು. ಈ ನಾಟಕದಲ್ಲಿ ಎಲ್ಲರೂ ಆತ್ಮ ಈ ಪಪೆಟ್ ಶೋ, ಈ ಗೊಂಬೆಯೊಳಗ ಎಂಟರ್ ಆಗಿ ತಮ್ಮ ಆಕ್ಟಿಂಗ್ ತಮಗೇನ್ ಸಿಕ್ಕಿದೆ ಅದನ್ನ ಸಾಕ್ಷಿ ಅದಾರ. ಆದ್ರೆ ನನ್ನ ಶರೀರ ನೋಡ್ತೀನಿ, ಪಾತ್ರ ನೋಡ್ತೀನಿ, ಅಥವಾ ನನ್ನ ದೃಷ್ಟಿಯೊಳಗ ನಾನ್ ಹೆಚ್ಚು ಪವಿತ್ರ ಇದ್ದೀನಿ, ಉಳ್ದವ್ರು ಕಮ್ ಪವಿತ್ರ ಅದಾರತ್ತಂದ್ರ ನಾ ಆತ್ಮ ಇದೀನಂತಂದು ಉಳ್ದವ್ರು ಆತ್ಮ ಅದಾರ. ನಾ ಹೆಂಗ್ ಪ್ಯೂರ್ ಇದೀನಿ, ಅವರು ಪ್ಯೂರ್ ಅದಾರ. ಖರೆ ನಾ ಪವಿತ್ರ ಹೆಚ್ಚಿದ್ದೀನಿ, ಅವ್ರು ಕಮ್ ಅದಾರ. ಯಾಕದಾರ ಈ ಭಾವನೆ ಬರ್ತದಂದ್ರ ನಾ ಸರೆಂಡರ್ ಇದ್ದೀನಿ, ಅಥವಾ ನಾನು ಭಾಳ ವರ್ಷದ ಕುಮಾರಿ ಇದೀವಿ, ನಾವು ಈ ತರ ಪಾಲನೆ ಮಾಡ್ತೀವಿ, ಈ ತರ ನಾವು ಹೊರಗಿನ ತಿನ್ನೋದಿಲ್ಲ, ಅದಕ್ಕೆ ನಾವು ಪವಿತ್ರ ಇದೀವಿ. ಇಲ್ಲ, ದೃಷ್ಟಿಯ ಪವಿತ್ರತೆ ಬಹಳ ದೊಡ್ಡ ಪವಿತ್ರತೆ. ನಾನು ಆತ್ಮ ಮತ್ತು ಇವರೆಲ್ಲರೂ ಕೂಡ
ಎಕ್ದಮ್ ಪವಿತ್ರ ಆತ್ಮ ಇದಾರನ್ನುವಂಥ ಶುದ್ಧ ಭಾವನೆ ನಿಜವಾದಂಥ ಪವಿತ್ರ ದೃಷ್ಟಿ, ಪವಿತ್ರ ವೃತ್ತಿ, ಪವಿತ್ರ ಸಂಬಂಧ, ಸಂಪರ್ಕ, ಕರ್ಮ ಅಂತ ಹೇಳ್ತಾರೆ ಬಾಬಾ. ಇಂಥ ಪವಿತ್ರತೆ ಸದಾ ನ್ಯಾಚುರಲ್ ಅದ. ಇದೇ ಸಂಗಮ ಯುಗದಲ್ಲಿ ಇಮರ್ಜ್ ಆಗಿದೆಯಾ? ನಿಮ್ಗೆ ನೀವು ಚೆಕ್ ಮಾಡ್ಕೊಡ್ರಿ. ಪವಿತ್ರತೆಯ ಲೆವೆಲ್ ಎಷ್ಟಿದೆ ಅಂತ ನೋಡ್ಕೊಡ್ರಿ. ಕ್ಯೂಂಕಿ ಜಾನ್ತೆ ಹೋ ನಾ आपका अनादि स्वरूप और आदि स्वरूप पवित्रता है. ಯಾಕೆ ಅಂದರೆ ನಂದು ಮತ್ತು ಎಲ್ಲರದು ಆದಿ ಸ್ವರೂಪ, ಅನಾದಿ ಸ್ವರೂಪ ಎಲ್ಲರದು ಪವಿತ್ರತೆ ಇದೆ. ಇನ್ನು ಪಾತ್ರದೊಳಗೆ ಯಾರು ಆದಿಯಲ್ಲಿ ಬರ್ತಾರೆ ಸತ್ಯುಗದಲ್ಲಿ, ಎಲ್ಲರದು ಪವಿತ್ರ ಸ್ವರೂಪ ಇದೆ. ಚೆಕ್ ಕರೋ कि एक धर्म अर्थात पवित्रता ನ್ಯಾಚುರಲ್ है. ಒಂದು ಧರ್ಮ ಅಂದರೆ ಒಂದೇ ಧಾರಣೆ ಇದೆಯಾ? ಒಂದೇ ಧಾರಣೆ ಅಂದರೆ ನಾ ದೇಹ ಅಲ್ಲ, ಆತ್ಮ ಎಕ್ದಮ್ ಪ್ಯೂರ್ ಇದ್ದೀನಿ. ಉಳಿದವರು ದೇಹ ಅಲ್ಲ, ಯಾರು ಕುಮಾರ್ ಕುಮಾರಿ, ಅಣ್ಣವರು ಅಕ್ಕೋರು, ಸ್ತ್ರೀ ಪುರುಷ, ಪತಿ ಪತ್ನಿ, ಇದಕ್ಕೆ ರೋಲ್ ಮಾತ್ರ. ಒಳಗಡೆ ಇರುವಂಥ ನಿರಾಕಾರ ಆತ್ಮ ಎಲ್ಲರೂ ಎಕ್ದಮ್ ಪ್ಯೂರ್. ಬಾವನ್ ಸಂತಾನ ಅದಾರ, ಅನಾದಿ ಅವಿನಾಶಿ ಆತ್ಮ ಅದಾರ. ಇದಕ್ಕಂತಾರ ಒಂದು ಧರ್ಮ, ಒಂದು ಭಾಷಾ. तो बहुत मीठी मीठी बातें करते कि ते चाहता तो नहीं हूँ, चाहती नहीं हूँ, लेकिन कभी मनसा में कभी वाचा में कोई ना कोई अपवित्रता का अंश इमर्ज हो जाता. संस्कार बहुत जन्मों का है ना, इसीलिए हो जाता. ಭಾಳ ಜನ ಬಾಬಾಗ ರಿಪೋರ್ಟ್ ಮಾಡ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ. ಬಾಬಾ ನಾವು ಬಯಸೋದಿಲ್ರಿ, ನಾನು ಬಯಸೋದಿಲ್ಲ, ಆದರೂ ಕೂಡ ಮನಸ್ಸಿನಲ್ಲಿ ವ್ಯರ್ಥ ಅಪವಿತ್ರತೆ ಬರ್ತದ. ವಚನದಲ್ಲೂ ಅಪವಿತ್ರತೆ ಕಾಣಿಸ್ತದ, ಕರ್ಮದಲ್ಲೂ ಕೆಲವೊಮ್ಮೆ ಅಪವಿತ್ರತೆ ಕಾಣಿಸ್ತಾ ಇದೆ ರೀ ಬಾಬಾ. ನಾ ಬಯಸೋದಿಲ್ಲ ಆದರೂ ಬರ್ತಾ ಇದೆ ಅಂತ ಬಾಬಾ ಹೇಳ್ತಾರೆ. ಭಾಳ ಜನ್ಮದ ಸಂಸ್ಕಾರ ಇದೆಯಲ್ಲ, ಅದಕ್ಕೆ ಅದು ಬರ್ತಾ ಇರ್ತದ. ಆದ್ರೆ ನಿನ್ನ ಪವಿತ್ರತೆ ಸಂಸ್ಕಾರವನ್ನ ನ್ಯಾಚುರಲ್ ಮಾಡ್ಕೊ ಅಂತಾರ. ಯಾವುದು ಭಾಳ ಜನ್ಮದ ಸಂಸ್ಕಾರ ಇದೆ? 63 ಜನ್ಮ ದ್ವಾಪರ ಯುಗದಿಂದ ಮನಸ್ಸಿನೊಳಗ ಅಪವಿತ್ರತೆ, ಸಂಕಲ್ಪದೊಳಗೂ ವಚನದೊಳಗೂ ಕರ್ಮದೊಳಗೂ ಅಪವಿತ್ರತೆ, ಇದು ಡ್ರಾಮಾನುಸಾರ ನೂಂದಿದೆ. ಡ್ರಾಮಾನುಸಾರ ನೂಂದಿದೆ ಅಂತಂದ್ಮೇಲೆ ಭಾಳ ಜನ್ಮದ ಸಂಸ್ಕಾರ ಅಂತ ಯಾಕೆ ಹೇಳ್ತಿದ್ದಾರೆ ಬಾಬಾ? ರೋಲ್ ಒಳಗ, ರೋಲ್ನ ಮನಸ್ಸಿನಲ್ಲಿ ಅಪವಿತ್ರತೆ ಇದೆ, ರೋಲ್ ಒಳಗ ಅಪವಿತ್ರತೆ ಇದೆ, ಮಾತಿನಲ್ಲಿ ಅಪವಿತ್ರತೆ ಇದೆ, ಸಂಬಂಧ ಸಂಪರ್ಕದಲ್ಲಿ ಅಪವಿತ್ರತೆ ಇದೆ. ಆದರೆ ಇವೆಲ್ಲವುಗಳಿಂದ ಪರಿಯಾಗಿದ್ದೀನಿ ನಾ ಆತ್ಮ. ನಾ ಆತ್ಮ ಮಾತ್ರ ಎವರ್ ಪ್ಯೂರ್ ಇದ್ದೀನಿ. ದ್ವಾಪರ ಯುಗದಿಂದ ಏನ್ ಮಾಡಿದೆ? ರೋಲ್ ಏನ್ ತಪ್ಪು ಕರ್ಮ ಮಾಡ್ತು, ಕ್ರೋಧ ಮಾಡ್ತು, ರೋಲ್ ಒಳಗೆ ಕಾಮ ವಿಕಾರ ಕಾಣಿಸ್ತು, ನಾನೇ ಮಾಡೀನಿ ಅಂದ್ರ ಪಾತ್ರ ಸ್ವರೂಪ ಆಗ್ಬಿಟ್ವಿ, ಕಾಮ ವಿಕಾರ ಸ್ವರೂಪ ಆಗ್ಬಿಟ್ವಿ, ಕ್ರೋಧ ಸ್ವರೂಪ ಆಗ್ಬಿಟ್ವಿ. ನಾನಾ ಕ್ರೋಧಿ ಇದ್ದೀನಿ, ನಾನಾ ಕ್ರೋಧ ಮಾಡೀನಿ, ಇವರು ಕ್ರೋಧಿ ಅದಾರ, ಇವರು ಲೋಭಿ ಅದಾರ, ಇವ್ರು ಭಾಳ ಸುಳ್ಳು ಹೇಳ್ತಾರ ಅಂತ ಹಿಂಗಾದ್ರ ಸ್ವರೂಪ ಆಗ್ಬಿಟ್ವಿ. ಅದು ರಿಯಲ್ ಅಂತ ತಿಳ್ಕೊಂಡ್ವಿ. ಬಾಬಾ ಅಂತಾರ ಇಲ್ಲ, ಮನವಚನ ಕರ್ಮ ಸಂಬಂಧ ಸಂಪರ್ಕದಲ್ಲಿ ಪವಿತ್ರತೆ ಅಂದ್ರೆ ಏನ್ ಕಾಣಿಸ್ತಾ ಇದೆ ಇದು ಯಾವುದೂ ಸತ್ಯ ಅಲ್ಲ, ಇದೆಲ್ಲ ಆಕ್ಟಿಂಗ್. ಇದ್ರ ಒಳಗಡೆ ಇರುವ ನಿರಾಕಾರ ಆತ್ಮ ಏನಿದೆ ಅದು ನಿರ್ವಿಕಾರಿ ಇದೆ, ಎಕ್ದಮ್ ಎವರ್ ಪ್ಯೂರ್ ಇದೆ ಅನ್ನುವಂಥದ್ದು. ಇದು ನಾನಲ್ಲ, ಈ ದೇಹ ನಾನಲ್ಲ. ಅಕಸ್ಮಾತ್ ದೇಹದಲ್ಲಿ ವಿಕಾರ ಇದೆ, ರೋಲ್ ಒಳಗೆ ಬಹಳ ವಿಕಾರ ಕಾಣಿಸ್ಕೊತಾ ಇದೆ, ಕಾಮ ವಿಕಾರೋ, ಕ್ರೋಧನು, ಲೋಭನು, ಮೋಹನು ಏನೋ ಕಾಣ್ತು ಅಂತ ತಿಳ್ಕೊಡ್ರೆ, ನನಗೆ ಕಾಮ ವಿಕಾರದ ವಿಚಾರ ಬರ್ತಾ ಇದೆ, ಇದಕ್ಕಂತಾರ ಹಳೆ ಜನ್ಮದ ಸಂಸ್ಕಾರ ಅಂತ. ನನಗೆ ಬರ್ತಾ ಇಲ್ಲ, ಪಾತ್ರಕ್ಕೆ ಬಂದಿದೆ. ನಾ ಪಾತ್ರ ಅಲ್ಲ, ನಾನು ಮನಸ್ಸು ಅಲ್ಲ, ನಾನು ಮನಸ್ಸಿನಿಂದಲೂ ಪರೆಯಾದ ಮಾಲೀಕ್ ಆತ್ಮ ಇದ್ದೇನೆ, ನಾ ಎವರ್ ಪ್ಯೂರ್ ಇದ್ದೇನೆ. ಈ ಸತ್ಯ ಬಾಬಾ ಹೇಳ್ತಾರ. ಈ ಸಂಸ್ಕಾರ ಸತ್ಯುಗಿ ಸಂಸ್ಕಾರ. ಕಲಿಯುಗಿ ಸಂಸ್ಕಾರ ಅಂದ್ರ ನಾನೇ ಕ್ರೋಧ ಮಾಡಿದೆ, ನಾನು ಹಿಂಗ ಜೋರಾಗೆ ಮಾತಾಡದೆ, ರೋಲ್ ಕಾನ್ಶಿಯಸ್ ಆಗೋದು, ಕರ್ಮ ಕಾನ್ಶಿಯಸ್ ಆಗೋದು, ಇದಕ್ಕಂತಾರ ಕಲಿಯುಗಿ ಸ್ವಭಾವ, ಕಲಿಯುಗಿ ಸಂಸ್ಕಾರ, ಅಪವಿತ್ರ ಧರ್ಮ, ಅಪವಿತ್ರ ಸ್ವಭಾವ ಸಂಸ್ಕಾರ ಅಂತ ಹೇಳ್ತಾರೆ ಬಾಬಾ. ಅಂದ ಮೇಲೆ ಬಾಬ್ ದಾದಾ ಮೊದಲಿಂದನೇ ಅಟೆನ್ಷನ್ ಕೊಡಿಸ್ತಾ ಇದ್ದಾರೆ. ಚೆಕ್ ಮಾಡ್ಕೊಡ್ರಿ, ತಮ್ಮನ್ನ ಚೇಂಜ್ ಮಾಡ್ಕೊಡ್ರಿ, ಚೆಕ್ ಮಾಡ್ಕೊಡ್ರಿ ಮತ್ತು ತಮ್ಮನ್ನ ಚೇಂಜ್ ಮಾಡ್ಕೊಡ್ರಿ. ಚೆಕ್ ಏನ್ ಮಾಡ್ಕೋಬೇಕಾಗಿದೆ? ರೋಲ್ನಲ್ಲಿರುವ ಅಪವಿತ್ರತೆ, ರೋಲ್ನಲ್ಲಿರುವ ಕ್ರೋಧ ಡ್ರಾಮಾ ಅನುಸಾರ ನೂಂದಿದೆ. ಯಾವಾಗ ಮೆಲ್ಲಗೆ ಮಾತಾಡಬೇಕು, ಯಾವಾಗ ಆವೇಶದಲ್ಲಿ ಬರಬೇಕು, ಇದು ನೂಂದಿದೆ. ಬಟ್ ಅದನ್ನ ನಾನು ಅಂದ್ಕೋತೀನಲ್ಲ, ನಾನು ಕ್ರೋಧ ಮಾಡಿದೆ, ನಾನು ಬೇಜಾರಾದೆ, ನಾನು ಸೇವಾ ಮಾಡಿದೆ ಅಂತ ಅದ್ರ ಕರ್ತಾಪನದ ಭಾನದೊಳಗೆ ಬರ್ತೀರಲ್ಲ, ಇದು ಬಹಳ ಜನ್ಮದ ನಿಮ್ಗೆ ಸಂಸ್ಕಾರ ಆಗ್ಬಿಟ್ಟಿದೆ ಅಂತಾರೆ ಬಾಬಾ. ಮಾಯಿಗೆ ವಶೀಭೂತ ಆಗ್ಬಿಡ್ತೀರಲ್ಲ,
ಇದರಿಂದ ಹೊರಗೆ ಬರ್ರಿ. ನಾ ರೋಲಿಂದ ಪರ್ಯಾದಂಥ ನಿರಾಕಾರ ಆತ್ಮ ಇದೇನನ್ನುವಂಥ ಚೆಕಿಂಗ್ ಮಾಡ್ಕೊಡ್ರಿ, ಚೇಂಜ್ ಮಾಡ್ಕೊಡ್ರಿ. ಚೇಂಜ್ ಏನು? ಕ್ರೋಧ ನಾ ಮಾಡ್ತಾ ಇಲ್ಲ, ಪಾತ್ರದಲ್ಲಿದೆ, ಡ್ರಾಮಾನುಸಾರ ಮುಂದಿದೆ. ಬಾಬಾ ಈ ರೋಲ್ ನಿಮ್ಮದು, ಕ್ರೋಧ ಮಾಡ್ತಾ ಇರುವಂಥ ಘಟನೆನೂ ನಿಮ್ಮದು, ಬಸ್ ಇದೆಲ್ಲ ನಿಮ್ದ್ರಿ ಬಾಬಾ. ನಾ ಅಂತೂ ನಿಮ್ಮ ಸಮ ನಿರಾಕಾರ ಆತ್ಮ ಇದ್ದೀನಿ ಅನ್ನೋದೇ ಪರಿವರ್ತನೆ. ಪರಿವರ್ತನೆ ಅಂತಂದ್ರೆ ಇವತ್ತು ಒಳಗಡೆ ಎಷ್ಟೇ ವ್ಯರ್ಥ ವಿಚಾರ ಇರಲಿ, ಹೊರಗಡೆ ನಗ್ತಾ ಇರೋದು, ಹೊರಗಡೆ ಚಂದ ಭಾಷಣ ಮಾಡೋದು, ಇದು ಪರಿವರ್ತನೆ ಅಲ್ಲ. ಪರಿವರ್ತನೆ ಅಂತಂದರೆ ಈ ಪಾತ್ರನೇ ನಾನಲ್ಲ, ನಾನು ಆತ್ಮ ಇದ್ದೀನಿ ಅನ್ನುವಂಥ ಸತ್ಯ, ಇದು ಪರಿವರ್ತನೆ. ಇಂದಿನ ಮುರಳಿಯ वरदान, परिवर्तन शक्ति द्वारा सर्व की शुक्रिया के पात्र बनने वाले विघ्न जीत भव. ಪರಿವರ್ತನೆ ಶಕ್ತಿಯ ಮೂಲಕ ಸರ್ವರ ಆಶೀರ್ವಾದ, ಹೃದಯದ ಶುಭಾಶಯಕ್ಕೆ ಪಾತ್ರರಾಗುವಂತಹ ವಿಘ್ನ जीत ಆಗ್ರಿ. यदि आपका कोई अपकार करे तो आप 1 सेकंड में अपकार को उपकार में परिवर्तन कर दो. ಒಂದು ವೇಳೆ ಯಾರಾದರೂ ಅಪಕಾರ ಮಾಡಿದ್ರು ಅಂದ್ರೆ ಅಪಕಾರ 1 ಸೆಕೆಂಡ್ ಒಳಗೆ ಅವರಿಗೆ ನೀವು ಅಪಕಾರದ ಬದಲಾಗಿ ಅವರಿಗೂ ಕೂಡ ಉಪಕಾರ ಮಾಡ್ರಿ ಅಂತಾರೆ ಬಾಬಾ. ಹೆಂಗೆ ಸಾಧ್ಯ? ರೋಲ್ ಫಿಕ್ಸ್ಡ್ ಇದೆ, ಈ ರೋಲ್ ಫಿಕ್ಸ್ಡ್ ಇದೆ. ಯಾವುದೋ ಒಂದು ರೋಲ್ನ ಮೂಲಕ ಅಪರಾಧ ಮಾಡಿ ಅಪಕಾರ ಮಾಡೋದು, ಈ ಪಾತ್ರಕ್ಕೆ ಅಪಕಾರ ಮಾಡೋದು ಮೊದಲೇ ಡ್ರಾಮಾನುಸಾರ ನೊಂದಿದೆ, ಸ್ಕ್ರಿಪ್ಟೆಡ್ ಇದೆ. ಅಂದ ಮೇಲೆ ಇದರೊಳಗೆ ಏನೂ ಚೇಂಜ್ ಮಾಡುವಂಥದ್ದು ಇಲ್ವೇ ಇಲ್ಲ. ಆದರೆ ಬಾಬಾ ಹೇಳ್ತಾರೆ ಪರಿವರ್ತನೆ ಏನು ಮಾಡ್ಕೋ, ಅಪಕಾರಿಗೂ ಉಪಕಾರ ಏನು ಮಾಡು. ಅವ್ರ ಧರ್ಮ ನಿಭಾಯಿಸಬೇಕು, ಅವ್ರು ಅಪಕಾರ ಮಾಡಬೇಕು, ಅವ್ರು ಮಾಡಿದ್ದಾರೆ. ಉಪಕಾರ ಏನು ಮಾಡು, ಇವ್ರು ಏನೇ ಮಾಡಿದಾರ ಡ್ರಾಮಾನುಸಾರ ಪಾತ್ರ ಮಾಡಿದೆ, ಇವ್ರ ಪಾತ್ರ ಅಲ್ಲ, ಇವ್ರ ಆತ್ಮ ಅದಾರ, ಬಾಪ್ ಸಮಾನ್ ಅದಾರ, ಏಕ್ದಮ್ ನಿರ್ವಿಕಾರಿ ಅದಾರ, ಇದೇ ಸತ್ಯ. ಬಾಕಿ ಎಲ್ಲ ಮಿಥ್ಯ, ಬಾಕಿ ಎಲ್ಲ ಆಕ್ಟಿಂಗ್, ಡ್ರಾಮಾ ಮಾತ್ರ. ಇದಕ್ಕಂತಾರ ಪರಿವರ್ತನೆ. कोई अपने संस्कार स्वभाव के रूप में परीक्षा बनकर सामने आए तो आप एक की स्मृति से ऐसी आत्मा के प्रति भी रहम दिल श्रेष्ठ संस्कार स्वभाव धारण कर लो. ಬಹಳ ಸೂಕ್ಷ್ಮ, ಬಹಳ ಅಂಡರ್ಲೈನ್ ಮಾಡ್ಕೋಬೇಕಾದಂಥ ಮಹಾವಾಕ್ಯ. ಯಾರಾದರೂ ಸಂಸ್ಕಾರ ಸ್ವಭಾವದ ರೂಪದೊಳಗೆ ನಿಮ್ಮ ಪರೀಕ್ಷಾ ತೋತಾರ, ಆ ಥರ ಚೀರಾಡೋದು, ಜೋರ್ ಮಾಡೋದು, ಏನೋ ಅನ್ನೋದು, ಏನೋ ಒಂಥರ ನಿಮ್ಮನ್ನು ಬೇರೆ ತಪ್ಪು ತಿಳ್ಕೊಳ್ಳೋದು, ಏನೋ ಮಾಡ್ತಾರೆ, ಏನೇನೋ ನಡೀತದೆ ಸ್ವಭಾವ ಸಂಸ್ಕಾರದೊಳಗೆ. ಪರೀಕ್ಷಾ ಬರ್ತದ. ಬಾಬಾ ಹೇಳ್ತಾರ ಈ ಥರದ ಪರೀಕ್ಷಾ ಬರ್ತದೆ ತಮ್ಮ ಎದುರುಗಡೆಗೆ. ಆದ್ರೆ ಒಂದು ಸ್ಮೃತಿ ಇರಲಿ, ನಾ ಆತ್ಮ ಇದ್ದೀನಿ, ಅವರು ಆತ್ಮ ಅದಾರ, ಆತ್ಮದ ಉದ್ದೇಶ ಏಕ್ದಮ್ ಪ್ಯೂರ್ ಇದೆ. ಆದರೆ ನಾ ಆತ್ಮ ಇದೀನಿ ಅನ್ನೋ ಸತ್ಯ ಅವ್ರಿಗೆ ಗೊತ್ತಿಲ್ಲ. ಪರವಶ ಆಗಿ ಭಲೆ ಅವ್ರು ರೋಲ್ ಕಾನ್ಷಿಯಸ್ನಲ್ಲಿ ಬಂದು ಅಪಕಾರ ಮಾಡ್ತಾ ಇದ್ದಾರೆ, ಇನ್ಸಲ್ಟ್ ಮಾಡ್ತಾ ಇದ್ದಾರೆ. ಆದರೆ ಅವರು ಅದು ಸತ್ಯ ಅಲ್ಲ, ಅದು ಅವ್ರ ಸತ್ಯ ಅಲ್ಲದು. ಅವ್ರ ಸತ್ಯ ಏನು ಅಂದರೆ ಅವ್ರ ಆತ್ಮ ಏನದಾರ ಏಕ್ದಮ್ ಪ್ಯೂರ್, ಏಕ್ದಮ್ ದಯಾಲು, ಕೃಪಾಲು ಅದಾರ. ಇದೇ ಸತ್ಯ. ಇದಕ್ಕಂತಾರೆ ಬಾಬಾ ಆ ಪಾತ್ರಕ್ಕೆ, ಆ ಆತ್ಮನಿಗೆ ನೀವು ದಯಾ ಮಾಡೋದು ಅಂತ. ದಯಾ ಮಾಡೋದು ಅಂತಂದ್ರೆ ಹೋಗ್ಲಿ ಬಿಡು ಏನಾರ ಮಾಡ್ಕೊಳ್ಳಿ, ಇದು ದಯಾ ಅಲ್ಲ. कोई देहधारी दृष्टि से सामने आए तो उनकी दृष्टि को आत्मिक दृष्टि में परिवर्तन करो. ಯಾರಾದರೂ ಬರ್ತಾರ, ದೈಹಿಕ ದೃಷ್ಟಿಯಿಂದ ಬರ್ತಾರೆ, ನಮಗೆ ದೇಹದ ರೂಪದಲ್ಲೇ ನೋಡ್ತಾರ. ಅದು ನೀವೇನು ಮಾಡ್ರಿ, ನೀವು ಅವರನ್ನು ಆತ್ಮ ರೂಪದಲ್ಲೇ ನೋಡ್ರಿ. दृष्टि में परिवर्तन कर लो. ऐसी परिवर्तन करने की युक्ति आ जाए तो विघ्न जीत बन जाएंगे. ಇದು ವಿಶೇಷ ಅಂಡರ್ಲೈನ್. ಎಷ್ಟು ಅಂಡರ್ಲೈನ್ ಮಾಡಿದ್ರು ಕಡಿಮೆ ಈ ಮಹಾವಾಕ್ಯ. ಬಾಬಾ ಅಂತಾರ ಯಾರೇ ನಿಮ್ಮ ಎದುರುಗಡೆ ಬರಲಿ, ಈ ಪರಿವರ್ತನೆ ಮಾಡುವಂಥ ಯುಕ್ತಿ ನಿಮ್ಮ ಹತ್ರ ಇತ್ತು ಅಂದ್ರೆ ನೀವು ವಿಘ್ನ ಮುಕ್ತ ಆಗ್ತೀರಿ. ಯಾವ ವಿಘ್ನ ನಿಮ್ಮ ಎದುರುಗಡೆ ಬಂದು ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಜೀವನದ ಉದ್ದೇಶನೇ ಏನಿದೆ? ವಿಘ್ನ ಪ್ರೂಫ್ ಆಗಬೇಕು, ವಿಘ್ನ ಮುಕ್ತ ಆಗಬೇಕು. ಮನಸ್ಸನ್ನ ಹಲ್ಚಲ್ ಮಾಡುವಂಥ ಯಾವ ಮಾತು ಬಂದ್ರೂ ಕೂಡ ಈ ಮನಸ್ಸನ್ನ ಹಲ್ಚಲ್ ಮಾಡಬಾರದು. ಅಂದಮೇಲೆ ಬಾಬಾ ಹೇಳ್ತಾರ ವಿಘ್ನ ಮುಕ್ತ ಆಗುವಂತಹ ವಿಧಿ ಯಾವುದು? ಪರಿವರ್ತನೆ ಶಕ್ತಿ. ಇದು ಈ ಕಲೆ ನಿಮ್ಮಲ್ಲಿ ಬಂದ್ಬಿಡ್ತು ಅಂತಂದ್ರ ಅಂದ್ರೆ ತಿಳ್ಕೊಡ್ರಿ, ಎದ್ರ ಈ ರೋಲ್ನ ಎದುರುಗಡೆಗೆ ಯಾರೋ ಹಿಂಗೆ ಮಾಡಬೇಡಂದ್ರು ಮಾಡ್ತಾರ, ಸುಳ್ಳು ಹೇಳ್ತಾರ, ಏನೋ ನಮ್ದು ಮುಚ್ಚಿಡ್ತಾರ, ನಮ್ದು ಈ ರೋಲ್ನ ಪ್ರತಿಯಾಗಿ ಏನೋ ಹೆಸರು ಕೆಡಿಸ್ತಾರ, ಅಥವಾ ಇದೆಲ್ಲ ಗೊತ್ತಾಯ್ತು, ಈ ಪಾತ್ರಕ್ಕೆ ಗೊತ್ತಾಯ್ತು ಇವರೆಲ್ಲ ಹಿಂಗೆ ಮಾಡೋರು ಅದಾರ ಅಂತ ಹೇಳಿ ಬಾಬಾ ಹೇಳ್ತಾರ
ಅದು ಸತ್ಯ ಅಲ್ಲ, ಅದು ರಿಯಲ್ ಅಲ್ಲ, ಮಾಯಾ ಹಂಗೆ ರಿಯಲ್ ಅನ್ನುವಂಗ ಮಾಡಿಸ್ತದ. ಇವ್ರು ನನ್ನ ಸಲುವಾಗಿ ಹಿಂಗೆ ಮಾಡಿದ್ರು, ನನ್ನ ಹಿಂಗೆ ಹೆಸರು ಕೆಡಿಸಿದ್ರು, ನಂದೆಲ್ಲ ಮಾಡಿದ ಕೆಲಸ ಹಾಳು ಮಾಡಿದ್ರು ಅಂತ ಅನ್ನುವಂಗ ಮಾಯಾ ಬುದ್ಧಿಗೆ ಬೀಗ ಹಾಕ್ತದ, ಮನಸ್ಸಿನಲ್ಲಿ ಅಂತ ಬಿರುಗಾಳಿಯನ್ನ ಹುಟ್ಟಿಸ್ತದ. ಆದ್ರೆ ಪರಿವರ್ತನೆ ಶಕ್ತಿಯಿಂದ ಬಾಬಾ ಹೇಳ್ತಾರೆ, ಪರಿವರ್ತನೆ ಶಕ್ತಿ ಅಭ್ಯಾಸ ಒಂದ್ ವೇಳೆ ಆಗ್ಬಿಡ್ತು ಅಂದ್ರೆ ನೀವು ವಿಘ್ನ ಮುಕ್ತ ಆಗ್ತೀರಿ. ಏನ್ ವಿಘ್ನ? ಅವ್ರು ಅಷ್ಟೆಲ್ಲ ಅಂದ ಮೇಲೆ ಒಳಗ್ ವಿಚಾರ ನಡೆಯಕ್ ಶುರು ಆಗ್ಬಿಡ್ತೈತಿ, ಇದೇ ವಿಘ್ನ. ಆತ್ಮಸ್ಮೃತಿಯಿಂದ ಹೊರಗೆ ಬಂದ್ಬಿಡ್ತೀವಿ, ವ್ಯರ್ಥದಲ್ಲಿ ಮುಳುಗ್ತೀವಿ, ಇದೇ ವಿಘ್ನ. ಸೊ ವಿಘ್ನ ಪ್ರೂಫ್ ಆಗ್ಲಿಕ್ಕೆ ಏನ್ ಅಭ್ಯಾಸ ಬೇಕು? ಪರಿವರ್ತನೆ. ಪರಿವರ್ತನೆ ಏನು? ಇವ್ರು ಮಾಡ್ತಾ ಇರೋದು ಕೇವಲ ಆಕ್ಟಿಂಗ್ ಮಾತ್ರ, ಇದು ರಿಯಲ್ ಅಲ್ಲ, ಇದು ಸತ್ಯ ಅಲ್ಲ, ಇಲ್ಲಿ ವಿಶ್ವ ನಾಟಕ ನಡೆದಿದೆ. ಮಾಯಾ ನನಗೆ ರಿಯಲ್ ಅನ್ನುವಂಗ ಬುದ್ಧಿಯೊಳಗೆ ಸಂಕಲ್ಪ ಭಲೆ ತರ್ತಾ ಇದೆ, ಆದ್ರೆ ಈ ಸಂಕಲ್ಪನೂ ಸತ್ಯ ಅಲ್ಲ. ಅಂದ್ರೆ ಹಿಂಗ ಅನಿಸ್ತದ, ಏನಿದು ಸುಮ್ನೆ ಎಷ್ಟು ಅನಿಸ್ಕೋಬೇಕು, ಎಷ್ಟು ಮಾಡ್ಬೇಕು, ಇನ್ನ ಇದು ಹಿಂಗ ಎಷ್ಟು ದಿವಸ ನಡಿಬೇಕು ಅಂತ ಈ ಮನಸ್ಸು ಅಂತೈತಿ. ಖರೆ ಈ ಮನಸ್ಸಿನಲ್ಲಿ ನಡೆಯುವ ವಿಚಾರನೂ ಸತ್ಯ ಅಲ್ಲ, ಇದು ಡ್ರಾಮಾನುಸಾರ ನೊಂದಿದೆ. ಸತ್ಯ ಯಾವುದು ಅಂದ್ರೆ, ನಾ ಹೆಂಗ ಆತ್ಮ ಎಕ್ದಮ್ ಪ್ಯೂರ್ ಇದ್ದೀನಿ, ಹಂಗ ಅವರು ಎಕ್ದಮ್ ನಿರ್ವಿಕಾರಿ ಪ್ಯೂರ್ ಅದಾರ. ಈ ಪರಿವರ್ತನೆ ಮಾಡ್ಕೊಳ್ಳೋ ಶಕ್ತಿ ಯಾರಿಗಿದೆ? ಅವರು ವಿಘ್ನ ಪ್ರೂಫ್ ಆಗ್ತಾರೆ. फिर संपर्क में आने वाली सर्व आत्माएं आपका शुक्रिया मानेंगी. अंडरलाइन. ಯಾವಾಗ ಈ ದೃಷ್ಟಿ, ಈ ಭಾವ, ಈ ಸಂಸ್ಕಾರ ನಮ್ಮಲ್ಲಿ ಬರ್ತದೋ, ಇದ್ರ ಸ್ವರೂಪ ಯಾವಾಗ ನಾವು ಆಗ್ಬಿಡ್ತೀವಿ, ಆವಾಗ ನಮ್ಮ ಸಂಪರ್ಕದಲ್ಲಿ ಬರೋರು ಎಲ್ಲರೂ ನಮ್ಗೆ ಶುಕ್ರಿಯಾ, ಧನ್ಯವಾದ, ಹೃದಯದ ಧನ್ಯವಾದಗಳನ್ನ ಕೊಡ್ತಾರೆ. स्लोगन, अनुभवों का स्वरूप बन जाओ तो चेहरे से खुश नसीबी की झलक दिखाई देगी. ಸತ್ಯದ ಅನುಭವದ ಸ್ವರೂಪ ಆಗ್ಬಿಟ್ರಿ ಅಂತಂದ್ರೆ ತಮ್ಮ ಮುಖದೊಳಗ ಖುಷಿಯ ನಸೀಬ ಗೆರೆ ಕಾಣ್ಸಕ್ ಶುರು ಆಗ್ತದಂತಾರ ಬಾಬಾ. ಖುಷಿಯ ನಸೀಬದ ಗೆರೆ ದಿವ್ಯ ನೇತ್ರಧಾರಿಗೆ ಕಾಣಿಸ್ತದ, ಉಳಿದವರಿಗಂತೂ ಚರ್ಮ, ಸ್ಕಿನ್ನಿಂದ ಶೈನಿಂಗ್ ಇದೇ ಕಾಣಿಸ್ತದ. ಸರಿ, ಖುಷಿಯ ನಸೀಬದ ಚಿಹ್ನೆ ಯಾರಿಗೆ ಕಾಣಿಸ್ತದಂತಂದ್ರೆ ಯಾರು ಅನುಭವ ಸ್ವರೂಪದಾರ. ಅನುಭವ ಸ್ವರೂಪ ಅಂತಂದ್ರೆ ನಾ ಆತ್ಮ ಇದ್ದೀನಿ, ಆತ್ಮ ಆಗಿರುವ ಅನುಭವ, ಆತ್ಮ ಅವಿನಾಶಿ ಇದೆ, ನಾ ಆತ್ಮ ಅವಿನಾಶಿ ಆಗಿರುವ ಅನುಭವ, ಮತ್ತೆ ನಾ ಆತ್ಮ ಶಾಂತ ಸ್ವರೂಪ ಇದ್ದೀನಿ, ನಾ ಶಾಂತ ಸ್ವರೂಪ ಆಗಿರುವ, ಬಾಯ್ಪಾಟ್ ಮಾಡೋದೆಲ್ಲ ಶಾಂತ ಆತ್ಮ ಇದ್ದೀನಂತ. ಆ ಸತ್ಯದ ಅನುಭವ, ಈ ಸತ್ಯದ ಅನುಭವ ಯಾರು ಮಾಡಿದಾರಲ್ಲ ಅವ್ರ ಮುಖದೊಳಗೂ ಕೂಡ, ರೋಲ್ ಒಳಗೂ, ಪಾತ್ರದೊಳಗೂ ಕೂಡ ಆ ಖುಷ್ ನಸೀಬಿಯ ಒಂದು ಚಿಹ್ನೆ ಕಾಣಿಸ್ತದೆ. ಅವ್ಯಕ್ತಿಶಾರ ಈ ತಿಂಗಳ ಅವ್ಯಕ್ತಿಶಾರೆಯ ಟೈಟಲ್ ಆಗಿದೆ, ಏಕತಾ और ವಿಶ್ವಾಸ की ವಿಶೇಷತಾ ದ್ವಾರ ಸಫಲತಾ ಸಂಪನ್ನ ಬನೋ. ಏಕತೆ ಹಾಗೂ ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರು ಆಗ್ರಿ. अनेक देश, अनेक भाषाएं, अनेक रूप रंग होते भी सबके दिल में एकता दिखाई दे. ಅನೇಕ ದೇಶ ಅದಾವ ಈ ಜಗತ್ತಿನೊಳಗ, ಅನೇಕ ಭಾಷಾ, ಅನೇಕ ಜಾತಿ, ಅನೇಕ ಪಂಥ, ರೂಪ, ಬಣ್ಣ ಏನೆಲ್ಲ ಇದೆ, ಆದರೆ ಹೃದಯದಲ್ಲಿ ಏಕತೆ ಕಾಣಬೇಕು. ಅಂದ್ರೆ ಅನೇಕ ಭಾಷಾ, ಅನೇಕ ದೇಶ, ವಿಭಿನ್ನತೆ, ಸಂಸ್ಕೃತಿ ಎಲ್ಲ ಖರೆ ಇದೆಲ್ಲ ಆಕ್ಟಿಂಗ್ಗಳು ವಿಭಿನ್ನತೆ ಇದೆ. ಆತ್ಮ ವಿಭಿನ್ನ ಅಲ್ಲ, ಆತ್ಮ ಏಕ್, ಎಲ್ಲ ಆತ್ಮ ಸಮಾನ ಇದಾರೆ, ಇದಕ್ಕಂತಾರ ಏಕತೆ. तो क्योंकि एक बाबा के बच्चे हो, ಯಾಕಂದ್ರೆ ನಾವೆಲ್ಲ ಆತ್ಮ ಏನಿದೀವಿ ಗುಪ್ತ ಆಕ್ಟರ್, ಒಬ್ಬ ನಿರಾಕಾರ ಪರಮಾತ್ಮನ ಸಂತಾನಿದೀವಿ. सब एक ही वृक्ष की डालियां, एक की श्रीमत पर चलने वाले हो. भिन्नता में एकता दिखाना, बिगड़ी को बनाना, अनेकता में एकता लाना, ये सबसे बड़ी सेवा है. ಅಂಡರ್ಲೈನ್. ನಿಜವಾದ ಸೇವಾ ಏನು ಅಂತಂದ್ರೆ ಯಾವುದು ಕೆಟ್ಟ ಹೋಗಿದೆ ಅದು ಸರಿ ಮಾಡೋದು. ಅನೇಕತೆ ಇದೆ, ಅವ್ರು ಬೇರೆ ಇವ್ರು ಬೇರೆ, ನಾವು ಅವ್ರ ಪೈಕಿ ಇವ್ರ ಪೈಕಿ, ಅನೇಕತೆಯನ್ನ ಏಕತೆಯಲ್ಲಿ ತರೋದು, ಒಡೆದು ಹೋಗಿದ್ದನ್ನ ಕೂಡಿಸೋದು, ಕೆಟ್ಟಿರುವುದನ್ನ ಸರಿ ಮಾಡೋದು. ಬಾಬಾ ಹೇಳ್ತಾರೆ ಇದೇ ದೊಡ್ಡ ಸೇವಾ, ಇದು ಬಹಳ ದೊಡ್ಡ ಸೇವಾ ಇದೆ. ಯಹಿ ಕಮಾಲ್ ಹೇ और यही सफलता का आधार है. ಇದೇ ಕಮಾಲ್ ಅಂತಾರ ಬಾಬಾ, ಇದೊಂದು ಮಹಾನ್ ಕಾರ್ಯ, ಇದೇ ಸಫಲತೆಗೆ ಆಧಾರ. ಅಂದ್ರೆ ಯಾರು ಏನೇ ಇರ್ಲಿ ಇರುವುದು ಆತ್ಮನೇ ಅದಾರ, ಯಾವ ದೇಶದವರೇ ಇರ್ಲಿ ಒಬ್ಬ ಪರಮಾತ್ಮನ ಸಂತಾನ ಅದಾರ. ಇದೇ ಈ ಸತ್ಯ ಸಂದೇಶವೇ ಈ ಎಲ್ಲ ಸಫಲತೆಗೆ ಆಧಾರ. ಸಫಲತೆ ಏನು? ಸಫಲತೆ ಅಂತಂದ್ರೆ ದೊಡ್ಡ ಸೆಂಟರ, ದೊಡ್ಡ ಮನೆ, ದೊಡ್ಡ ಜೀವನ ಅಲ್ಲ. ಸಫಲತೆ ಅಂತಂದ್ರೆ ಸದಾ ಆತ್ಮಿಕ್ ಉನ್ನತ ಅವಸ್ಥಾ, ಅತೀಂದ್ರಿಯ ಸುಖದ ಅನುಭೂತಿ, ಇದೇ ಸಫಲತೆ. ಈ ಸಫಲತೆಗೆ ಆಧಾರ ಅಂದ್ರೆ ಏಕತೆ, ವಿಶ್ವಾಸ. ಓಂ ಶಾಂತಿ. ಇಂದಿನ ಅವ್ಯಕ್ತ ಮುರಳಿಯ ಮಹಾವಾಕ್ಯದ ಅನುಸಾರ ಅನುಭೂತಿ ಮಾಡೋಣ. ನಾನು ಆತ್ಮ,
ಅವಿನಾಶಿ ಆತ್ಮ ನನ್ನ ಮೂಲ ಸ್ವರೂಪ ನಿರ್ವಿಕಾರಿಯಾಗಿದೆ. ನನಗೆ ಸಿಕ್ಕಿರುವ ಈ ವಿಶ್ವ ನಾಟಕದಲ್ಲಿ, ಈ ಪಾತ್ರದಲ್ಲಿ, ಈ ಕಲಿಯುಗದ ಸಮಯದಲ್ಲಿ ಭಲೆ ಅಶಾಂತಿ ಇರ್ಬೋದು, ಪಾತ್ರದಲ್ಲಿ ದುಃಖವೇ ಇರ್ಬೋದು, ಏನೇ ಇದ್ದರೂ ಸಹ ನಾನು ಈ ಪಾತ್ರದಿಂದ ಪರೆಯಾದ ನಿರಾಕಾರ ಆತ್ಮನಾಗಿದ್ದೇನೆ. ನಾನು ಆತ್ಮ ಸ್ವಯಂ ರಾಜ ಆಗಿರುವೆ. ನನಗೆ ಜಗತ್ತಿನ ಯಾವ ವಿಷಯ, ವಿಕಾರ, ವಸ್ತು ಟಚ್ ಮಾಡಲು ಸಾಧ್ಯವೇ ಇಲ್ಲ. ಅಂತಹ ನಿರ್ವಿಕಾರಿ ಆತ್ಮ ನಾನು, ನಿಸ್ಸಂಕಲ್ಪ ಆತ್ಮ ನಾನು, ಏಕರಾಜ್ ಅರ್ಥಾತ್ ನಾನು ಪವಿತ್ರ ಆತ್ಮ. ಈ ನಾಟಕದಲ್ಲಿರುವ ಪ್ರತಿಯೊಬ್ಬರ ಪಾತ್ರದೊಳಗೆ ಇರುವ ಗುಪ್ತವಾಗಿರುವ ನಿರ್ವಿಕಾರಿ ಆತ್ಮವೇ ಸತ್ಯವಾಗಿದೆ. ಒಂದು ಧರ್ಮ, ಒಂದು ರಾಜ್ಯದ ರಾಜ್ಯ ಆಡಳಿತ ಅಧಿಕಾರಿ ಆತ್ಮ ನಾನು. ನನಗೀಗ ವಿಭಿನ್ನತೆ ಕಂಡರೂ ಸಹ ಎಲ್ಲರೂ ಒಬ್ಬ ಪಿತಾ ಪರಮಾತ್ಮನ ಸಂತಾನರಾಗಿರುವ ಸತ್ಯದ ಅನುಭವ ಆಗ್ತಾ ಇದೆ. ಓಂ ಶಾಂತಿ, ಓಂ ಶಾಂತಿ.